things have changed, but it's still the same. It's still the same. It's still the same. ಹಾಯ್ ಹಲೋ ನಮಸ್ತೆ. ಈ ನನ್ನ ಮಗ ಯಾಕೆ ವಾಪಸ್ ಬಂದಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೇಳ್ತೀನಿ. ಮೇಡಮ್ ನಮಸ್ತೆ. ಒಂಚೂರು ಸೈಡ್ ಕೊಡಿ. ಯಾರು ಮಾರೆ? ಓ ಸೂರಜ್. ಅಬ್ಬಾ ಮರ್ಯಾದೆ ಉಳಿತು. ಏನು ಇಲ್ಲಿ? ಆಕ್ಚುಲಿ ಏನು ಗೊತ್ತಾ ಸರ್, ನಾವೀಗ ಹೊಸದಾಗಿ ನಮ್ಮ ಸಿರಿ ಕನ್ನಡದಲ್ಲಿ ಮನೆ ಮನೆ ಗೃಹಲಕ್ಷ್ಮಿ ಅಂತ ಕಾರ್ಯಕ್ರಮ ಶುರು ಮಾಡಿದೀವಿ. ಸೊ ಬರ್ಬೇಕಾದ್ರೆ ನಿಮ್ಮನೆ ಕಾಣಿಸ್ತು, ಡೈರೆಕ್ಟ್ ಆಗಿ ಮನೆಗೆ ಬಂದೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಈಗ ಮನೆಗೆ ಗೆಸ್ಟ್ ಬಂದ್ರೆ ನಾವ್ ಏನ್ ಕೊಡ್ತೀವಿ? ಟೀ, ಕಾಫಿ, ಊಟ ಅಲ್ವಾ? ಖಂಡಿತ. ಈಗ ಮಧ್ಯಾಹ್ನ ಹೊತ್ತಾಯ್ತು, ನಿಮ್ ಕಿಚನ್ ಎಲ್ಲಿದೆ? ಇಲ್ಲೇ ಇದೆ. ಅಲ್ಲೇ ಇದೆಯಾ? ಈಗ ಬನ್ನಿ. ನಮ್ಮ ಸಂಸಾರ ಆನಂದ ಸಾಗರ. ಸೂರಜ್ ಒಂದು ದಿವಸ ತಿಮ್ಕ ಅಡುಗೆ ಮನೆಗೆ ಹೋಗ್ಬೋದ? ನಾವು ಯಾರು, ನಮ್ಮ ಹೆಂಡತಿ ಯಾರು ಪರಿಚಯ ಮಾಡ್ಕೊಂಡು ಅಂತ ಇಲ್ಲ. ಸಾರಿ ಸರ್, ಈಗ ಟೈಮ್ ಎಷ್ಟಾಯ್ತು? 11 ಗಂಟೆ ಆಯ್ತು. ಜೋರು ಹಸು ಆಗ್ತಿತ್ತು ಮೇಡಮ್, ಅದಕ್ಕೆ ಡೈರೆಕ್ಟ್ ಕಿಚನಿಗೆ ರೈಡ್ ಮಾಡಿದೆ. ಸಾರಿ, ಈಗ ಮಾತಾಡುವ. ಸರ್ ನಿಮ್ಮ ಹೆಸರು? ನಾಗೇಶ್ ಅಂತ. ನಾಗೇಶ್ ಸರ್, ನೀವು ಏನು ಮಾಡ್ತಿದ್ದೀರಾ? ನಮ್ದು ಕ್ಯಾಟ್ರಿಂಗು, ಹೋಟೆಲ್ಲು. ಓ, ಕ್ಯಾಟ್ರಿಂಗ್ ಬಿಸ್ನೆಸ್. ಮೇಡಮ್ ಇವರು? ಅವ್ರದ್ದು ನನ್ನ ಹೆಂಡತಿ, ಅವ್ರದ್ದು ಹೋಟೆಲ್ ಇದೆ. ಹಾ. ಆಮೇಲೆ ಕ್ಯಾಟ್ರಿಂಗ್ ಎಲ್ಲ ಮಾಡ್ತಾರೆ. ನಿಮ್ದು ಹೋಟೆಲು, ಅವ್ರದ್ದು ಹೋಟೆಲ್? ಹೌದು. ಹೋಟೆಲ್ ಅವು. ಶಿಲ್ಪ ಅಂತ ಇದೆ. ಶಿಲ್ಪ ಮೇಡಮ್ ನಮಸ್ತೆ. ನಮಸ್ತೆ ಸರ್, ಇದು ಮಕ್ಕಳು? ಮಕ್ಕಳು ಸಾನ್ವಿ ಅಂತ. ಹಾ. ಒಂದು ಮಗಳು ನನಗೆ. ಏನ್ ಮಾಡ್ತಿದ್ದಾರೆ? ಅವಳಿಗೆ 7ನೇ ಕ್ಲಾಸು. ಸೆವೆಂತ್ ಸ್ಟ್ಯಾಂಡರ್ಡ್. ಹೌದು. ಸರ್, ಇದ್ಯಾರು ಸರ್ ಫ್ಯಾಮಿಲಿ? ನಿಮ್ ತಮ್ಮನ ಸರ್ ಇವರು? ಇಲ್ಲ ಸರ್, ನಾನೇ ನಾಗೇಶ್. ನೀವೇ? ಹೌದು. ನಾಗೇಶ್ ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ ಸರ್. ಮೇಡಮ್ ರಾಜ್ಕುಮಾರ್ ತರ ಇದ್ದಾರಲ್ಲ? ಹಾ, ಸೇಮ್ ಶಿವಣ್ಣ ಅಂತಾರೆ ಇದ್ದಾರೆ. ಮೇಡಮ್ ನೀವಂತೂ ಶಿಲ್ಪ ಶೆಟ್ಟಿ ತರನೇ ಕಾಣಿಸ್ತಿದ್ದೀರಾ. ಕರೆಕ್ಟ್ ಅಲ್ವಾ? ಕರೆಕ್ಟ್. ನಾಗೇಶ್ ಸರ್ ನಿಜ ಹೇಳಿದೆ ಅಲ್ವಾ? ಸೊ ನಿಜವಾಗ್ಲೂ ನೀವು ಫ್ಯಾಮಿಲಿ ಫೋಟೋ ನೋಡಿದಾಗ ನಿಜವಾಗ್ಲೂ ತುಂಬಾನೇ ಸಂತೋಷ ಆಯ್ತು. ನಿಮ್ಮ ಮನೆಗೆ ಬಂದಂತೂ ದೇವರ ತುಂಬಾನೇ ಖುಷಿ ಆಯ್ತು. ಹಾಗಾದ್ರೆ ಈಗಾದ್ರೂ ಊಟ ರೆಡಿ ಮಾಡೋಣ ಬನ್ನಿ. ಓಕೆ, ಹಾಗಾದ್ರೆ ಕಿಚನ್ಗೆ ಬಂದಾಯ್ತು. ಸೂರಜ್ ಅವರು ನಿಮ್ಮ ಮನೆಗೆ ಬಂದಿದ್ದಾರೆ. ಸೊ ಸ್ಪೆಷಲ್ ಆಗಿ ಇವತ್ತು ಏನ್ ಐಟಮ್ ಮಾಡ್ತಿದ್ದೀರಾ? ಸ್ಪೆಷಲ್ ಆಗಿ ನಾವ್ ಇವತ್ತು ಸ್ಪೆಷಲ್ ಆಗಿ ಮಸಾಲ ಉಪ್ಪಿಟ್ಟು ಮಾಡ್ತಾ ಇದೀವಿ. ಮಸಾಲೆ ಉಪ್ಪಿಟ್ಟು? ಅದು ನಾನ್ ಮಾಡ್ತಾ ಇಲ್ಲ, ನಮ್ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ಏ ಸುಮ್ನೆ ನಾನಂಬಲ್ಲ. ನಿಮ್ ವಿಷಯ ಗೊತ್ತಿಲ್ಲ, ಅವ್ರದ್ದು ಆ ಮಸಾಲ ಉಪ್ಪಿಟ್ಟಿಗೆ ಎಷ್ಟು ಲೇಡೀಸ್ ಫ್ಯಾನ್ಸ್ ಇದಾರೆ ಗೊತ್ತಾ? ಫ್ಯಾನ್ ಬೇಸೇ ಇದೆ. ಮಸಾಲೆ ಉಪ್ಪಿಟ್ಟಿಗೆ ಲೇಡೀಸ್ ಫ್ಯಾನ್ಸ್? ನೀವ್ ಟೇಸ್ಟ್ ಮಾಡಿ ನೋಡಿ. ಹಾಗಾದ್ರೆ ಈ ಮಸಾಲೆ ಉಪ್ಪಿಟ್ಟು ನಾನು ಕಲ್ತ್ರು ನನಗೆ ಲೇಡೀಸ್ ಫ್ಯಾನ್ಸ್ ಆಗ್ತಾರೆ? ಹೌದಾ? ಆಮೇಲೆ ಅಪಾಯಿಂಟ್ಮೆಂಟ್ ನಾನೇ ತಗೊಳ್ಬೇಕಾಗತ್ತೆ ಕಡೆಗೆ. ಚೆನ್ನಾಗಿರುತ್ತೆ ಸರ್. ಶುರು ಮಾಡ್ತೀರಾ? ಮಾಡೋಣ ಸರ್. ಬನ್ನಿ ಸೂರಜ್. ನಾನು ಈ ರವೆ ಫಸ್ಟ್ ಹುರ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಫಸ್ಟ್ ಹಸುವಾಗಿದೆ ಅಂತ ಹೇಳಿದ್ರಲ್ಲ, ಹಾಗಾಗಿ ರವೆ ಹುರಿದ್ಬಿಟ್ಟಿದ್ದೀನಿ. ನಿಮ್ಮಂತ ಕುಕ್ ನಮಗೆ ಬೇಕು ಸರ್. ಎಣ್ಣೆ ಹಾಕ್ತಾ ಇದ್ದೀನಿ ಈಗಲೇ. ಅದು ನೈಟ್ ಅಲ್ವಾ ಸರ್ ಹಾಕೋದು? ಇಲ್ಲ, ಹಾರ ಎಣ್ಣೆ ಬೇರೆ, ಈ ಎಣ್ಣೆ ಬೇರೆ. ಅಡಿಗೆ ಎಣ್ಣೆ ಸರ್? ಅಡಿಗೆ ಎಣ್ಣೆ ಹಾಕಿದ್ದಾರೆ. ಅಡಿಗೆ ಎಣ್ಣೆ ಓಕೆ ಹಾಕಿದ್ದೀನಿ ಸರ್. ಇದು ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಈ ಉಪ್ಪಿಟ್ಟನ್ನ? ನಾನು ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. LH ಅಲ್ಲಿ ನಾನು ಮೊದಲು MLA ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೆ. MLA ಸರ್ ಜೊತೆ? ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಅಂತ ಅವರು ಮೀಟಿಂಗ್ ಎಲ್ಲ ಬರ್ತಾ ಇದ್ರಲ್ಲ, ನಾನು ಅವ್ರ ಜೊತೆಲೇ ಇರ್ತಿದ್ದೆ LH ಅಲ್ಲಿ. ಅವಾಗ ಬೆಳಿಗ್ಗೆ ಒಂದು ತಿಂಡಿಗೆ ನಾನು ರೆಗ್ಯುಲರ್ ಉಪ್ಪಿಟ್ಟೆ ಮಾಡುದು. ಬೇರೆ ಏನು ಕಲ್ತಿಲ್ಲ. ಉಪ್ಪಿಟ್ಟು ಅಲ್ಲ ಬೇರೆ ಅದು ಉಪ್ಪಿಟ್ಟು ಅಂದ್ರೆ ಭಾರಿ ಚೆನ್ನಾಗಿ ಮಾಡ್ತಾನೆ ಇವನು ಅಂತ ಹೇಳ್ಬಿಟ್ಟು ಅವರು ಅದೇ ಕೇಳ್ತಾ ಇದ್ರು. ಅವರೇ ಅದೇ ಖುಷಿ. ಬಟ್ ನಿಮ್ಗೆ ಬೇರೆ ಯಾವ್ದು ಬರಲ್ಲ ಅಂತ ಹೇಳಿದ್ರೆ ಉಪ್ಪಿಟ್ಟು ಹೆಂಗ್ ಬಂತು ನಿಮ್ಗೆ? ಉಪ್ಪಿಟ್ಟು ಹೆಂಗ್ ಕಲ್ತ್ರಿ? ಅಲ್ಲಿ ನಾನು ಅವ್ರ ಕಡೆ ಊರಿಗೆ ಹೋಗ್ತಿದ್ನಲ್ಲ, ಆ ಕಡೆ ನಾನು ಇದು ತಿಂದು ರೂಢಿ ಉಪ್ಪಿಟ್ಟು. ಹೌದು. ಮಸಾಲ ಉಪ್ಪಿಟ್ಟು ಆ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ಅದನ್ನೇ ಸ್ವಲ್ಪ ಕಲ್ತ್ಕೊಂಡು, ಆಮೇಲೆ ನಮ್ದು LH ಅಲ್ಲಿ ಬೇರೆ MLA ಅವ್ರ ಜೊತೆಲಿ ಹುಡುಗರೆಲ್ಲ ಇರ್ತಿದ್ರಲ್ಲ, ನಾರ್ತ್ ಉತ್ತರ ಕನ್ನಡದವರು, ಅವರು ಆ ಉಪ್ಪಿಟ್ಟೆಲ್ಲ ಮಾಡುವವರು. ಹಾಗೆ ನಾನು ಅದು ಕಲ್ತ್ಕೊಂಡೆ ಅಷ್ಟೇ. ಸರ್, ಈಗ ಸಾಸಿವೆ ಹಾಕ್ತಾ ಇದೀನಿ. ಚಟಪಟ ಅನ್ಬೇಕು ಸರ್ ಸಾಸಿವೆ? ಚಟಪಟ ಅಂತ ಇದೆ ನೋಡಿ ಎಲ್ಲೆಡಿ. ಸೊ ಮೇಡಮ್ ಇದು ಜೀರಿಗೆ ಹಾಕಿ. ನೆಕ್ಸ್ಟ್ ನಾನು ಇದಕ್ಕೆ ಕಡಲೆ ಬೀಜ ಹಾಕ್ತಾ ಇದೀನಿ. ಓಕೆ, ಅದೇ ಈ ಉಪ್ಪಿಟ್ಟಿನ ಸ್ಪೆಷಲ್, ಕಡಲೆ ಬೀಜ. ಹೌದು. ಈ ಉಪ್ಪಿಟ್ಟು ಹಾಗಾದ್ರೆ ನಿಮ್ಮ ಮನೇಲಿ ಫೇಮಸ್ ಅಂತಲ್ಲ, ನಮ್ಗೆ ಯಾವಾಗ ಸುಸ್ತಾಗಿರುತ್ತೆ ಮಾಡಕ್ಕಾಗಲ್ಲ, ಅರ್ಜೆಂಟಿಗೆ ಒಂದು ಉಪ್ಪಿಟ್ಟು ಮಾಡಿ ಬಿಡಿ ಅಂತೀವಿ. ಟಕ್ಕ ಬೆಳಿಗ್ಗೆ ಮಾಡಿ ಹೋಗ್ತಾರೆ. ಹೌದು, ನಮ್ಗೆ ಹೊಟ್ಟೆ ತುಂಬಿದ್ರೆ ಸಾಕಷ್ಟೇ. ಈಗ ಸರ್ ಹೇಳಿದ್ರು ಅವ್ರು ಉಪ್ಪಿಟ್ಟು ಮಾತ್ರ ಮಾಡ್ತಾರೆ, ಬೇರೆ ಉಪ್ಪಿಟ್ಟು ಮಾತ್ರ ಕಲ್ತಿರೋದು ಅಂತ. ನಾನು ಇವತ್ತು LH ಹೋದ್ರೆ ಸಾಹೇಬ್ರಿಗೆ ಬಂದ್ರೆ ಇದೇ ಮಾಡಿ ಕೊಡುದು ಈಗ್ಲೂ. ಆಮೇಲೆ ನಾನು ಅಲ್ಲಿ ಒಂದು ಇಬ್ರು ಶಿಷ್ಯರನ್ನು ಬಿಟ್ಟು ಬಂದಿದ್ದೀನಿ, ಅವರು ಇದೇ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಭಾರಿ ಖುಷಿ ಅವರಿಗೆ. ಓಕೆ ಮೇಡಮ್, ನೀವು ಈಗ ಕರ್ಬೇವು. ಓಕೆ ಮೇಡಮ್, ನೀವು ಬೇರೆ ಯಾವ್ದೆಲ್ಲ ಡಿಶ್ ಮಾಡ್ತೀರಾ ಮೇಡಮ್? ನಾನೆಲ್ಲ ಅಡುಗೆ ಮಾಡ್ತೀನಿ. ಈರುಳ್ಳಿ ಹಾಕ್ತೀನಿ.
ಹೋಟ್ಲು ಫೀಲ್ಡ್ ಎಲ್ಲ ಇರೋದ್ರಿಂದ ಅಲ್ಲ ಸರ್ ಈಗ ನಿಮ್ದು ಅವಳೆಲ್ಲ ಅಡಿಗೆ ಮಾಡ್ತಾಳೆ. ಅವ್ರ ಅಪ್ಪ ಬಂದ್ಬಿಟ್ಟು ಅಡಿಗೆ ಕಾಂಟ್ರಾಕ್ಟ್ರೆ. ಹೌದಾ? ಹಾಗಾಗಿ ಇವಳಿಗೆ ಬರ್ದಿದ್ದ ಅಡಿಗೆ ಇಲ್ಲ ಎಲ್ಲ ಅಲ್ಲ ಈಗ ರಕ್ತಗತವಾಗಿ ಬಂದ್ಬಿಟ್ಟಿದೆ. ಅಲ್ಲ ಬೆಂಗಳೂರಲ್ಲೇ ಈಗ ಅಡಿಗೆ ಅಂದ ತಕ್ಷಣ ಫಸ್ಟ್ ಬರೋದು ಕುಂದಾಪುರ, ಉಡುಪಿ, ಮಂಗಳೂರು. ಒಂದು ಕತೆ ಕೇಳಿದ್ದೆ ಮೊದ್ಲಂತೆ ರಾಜರಿಗೆ ಅಂತೆ ಅಡಿಗೆ ಭಟ್ರಿದ್ದದೇ ನಮ್ಮ ಕುಂದಾಪುರ, ಮಂಗಳೂರು ಸೈಡ್ ಅವರು, ಉಡುಪಿ ಅವರು. ಸೊ ಆ ನೇಟಿವಿಟಿ ಹಂಗೆ ಬಂದ್ಬಿಟ್ಟಿದೆ ಅಲ್ವಾ? ನಮ್ಗೆ ಬೇರೆ ಟೊಮಾಟೊ ಹಾ ಹಾ ಮೇಡಮ್, ಬೇರೆ ಯಾವ್ದು ಫೀಲ್ಡ್ ಅಷ್ಟು ಸೂಟಬಲ್ ಆಗಲ್ಲ ಅನ್ಕೊಳ್ತೀನಿ. ಹೌದು ಹೌದು. ಯಾಕೆ ನಾ ಮೊದ್ಲು ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇದ್ದಿದ್ದು. ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಅಲ್ಲಿ ಇದ್ದಿದ್ದು. ಅದು ಬಿಟ್ಮೇಲೆ ಮತ್ತೆ ಈ ಕಡೆಗೆ ಒಲವು ಜಾಸ್ತಿ ಆಯ್ತು. ಅಡಿಗೆ ಕಡೆಗೆ ಒಂದ್ ಚಿಕ್ಕದೊಂದು ಹೋಟೆಲ್, ಇನ್ನೊಂದೊಂದು ದೊಡ್ಡ ಹೋಟೆಲ್, ಎರಡು ಮಾಡಿದೀವಿ. ಇರ್ಲಿ. ಈಗ ನಿಮ್ಮ ಹೋಟೆಲ್ನ ಹೆಸರು ಏನ್ ಹೇಳಿ ಮೇಡಮ್? ಬ್ರಾಹ್ಮಿ ಕಿಚನ್ ಅಂತ. ಎಲ್ಲಿರೋದು? ಆರ್ ಆರ್ ನಗರದಲ್ಲಿ. ಆರ್ ನಗರಲ್ಲಿ. ಓಕೆ, ಸೂಪರ್. ನಾನು ಬಂದಿದ್ದೀನಿ ಆಕ್ಚುಲಿ ಹೋಟೆಲ್ಗೆ. ಹೌದಾ? ನಾನು ಒಂದ್ಸಲಿ ತುಪ್ಪ. ಓಕೆ, ಸ್ವಲ್ಪ ಅರಿಶಿನ ಪುಡಿ, ಅರಿಶಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ತೀನಿ. ಓಕೆ ಓಕೆ. ಇದೊಂದು ಎಷ್ಟು ಟೈಮ್ ತಗೊಳ್ಳೋದು ಸರ್ ಉಪ್ಪಿಟ್ಟು ಆಗ್ಲಿಕ್ಕೆ? ಏನಿಲ್ಲ ಸರ್, 10 ನಿಮಿಷ. ರವೆ ಹುರಿದಿಟ್ಕೊಂತೀನಲ್ಲ, ಸ್ವಲ್ಪ ಗರಂ ಮಸಾಲ, ಈ ಉಪ್ಪಿಟ್ಟು ಸ್ಪೆಷಲ್ ಏನಂದ್ರೆ ಅಡ್ಗೆ ಮನೇಲಿ ಏನ್ ಐಟಮ್ ಇದೆಯೋ ಅದಷ್ಟು ಬಾಂಡ್ಲಿಲ್ ಇರುತ್ತೆ. ಆಮೇಲೆ ಸ್ವಲ್ಪ ಅದಕ್ಕೆ ಫ್ಯಾನ್ ಬೇಸ್ ಅದಕ್ಕೆ. ನೋಡಿ ಫ್ರೆಂಡ್ಸ್, ಸ್ಪೆಷಲ್ ಆಗಿ ಮಸಾಲಾ ಉಪ್ಪಿಟ್ಟು ರೆಡಿ ಆಗ್ತಿದೆ. ಬರೀ 10 ನಿಮಿಷ ಅಷ್ಟೇ, 10 ನಿಮಿಷದಲ್ಲಿ ಅಡಿಗೆ ಆಗುತ್ತೆ. ಸೊ ಈ ಅಡಿಗೆಗಂತೂ ಹೆವಿ ಫ್ಯಾನ್ ಬೇಸ್ ಇದ್ದಾರೆ, ಮಿನಿಸ್ ಲೆವೆಲ್ ಇದ್ದಾರೆ ಈ ಅಡಿಗೆ ಫ್ಯಾನ್ ಬೇಸ್. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸಕ್ಕರೆ ಬೇರೆ ಹಾಕ್ತಿದ್ದಾರೆ ಒಂಚೂರು, ಎಷ್ಟು ಬೇಕಷ್ಟು. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್. ಏನಿದೆ? ಹಾಲು ಹಾಲು ಆಯ್ತು, ಸಕ್ಕರೆ ಆಯ್ತು. ಹಾಗಾದ್ರೆ ಪಕ್ಕ ಸ್ಪೆಷಲ್ ಇರುತ್ತೆ ನೋಡಿ. ಹೆಂಗಿದೆ ಗಮ್ಮಂತ ಸ್ಮೆಲ್, ಹೆಂಗ್ ಬರ್ತಿದೆ. ಸೂಪರ್ ಸೂಪರ್. ಈಗ ಅದಕ್ಕೆ ನೀರು ಹಾಕೊಂತೀನಿ. ಹಾಕಿ, ಬೇಗ ಹಾಕಿ, ನನ್ನ ಕೈ ತಡಿಲಿಕ್ಕೆ ಆಗ್ತಿಲ್ಲ ಈ ಸ್ಮೆಲ್ಲಿಗೆ. ಈಗ ಇದು ಕುದಿಬೇಕಾ ಸರ್? ಇದು ಹೌದು, ಒಂದು 2 ನಿಮಿಷದಲ್ಲಿ ಅದು ಕುದ್ಬಿಡುತ್ತೆ. ಅವಾಗ ರವೆ ಹಾಕ್ಬಿಡುತ್ತೆ. ರವೆ ಹಾಕಿ ಅಲ್ಲಿಗೆ ಮುಗಿತು ಸರ್? ಅಲ್ಲ, ಇನ್ನು ಒಂದು 2 ಮಿನಿಟ್ಸ್ ಬಾಯ್ಲ್ ಆದ್ರೆ ಸರ್. ಈಗ ಕುದಿತಾ ಇದೆ, ನೀರು ಕುದೀತಾ ಇದೆ. ನೆಕ್ಸ್ಟ್ ರವೆ ಹುರ್ಕೊಂಡಿದ್ನಲ್ಲ, ಅದನ್ನ ಹಾಕ್ತೀನಿ ಇವಾಗ. ಓ, ಹಾಗಾದ್ರೆ ಆಲ್ಮೋಸ್ಟ್ ರೆಡಿ ಆಯ್ತು ಅಂತ ಆಯ್ತು ನೋಡಿ. ಆಯ್ತು, ಇನ್ನು 2 ನಿಮಿಷದಲ್ಲಿ ನಿಮ್ಗೆ ಉಪ್ಪಿಟ್ಟು. ಈ ಕಡೆ ಕ್ಯಾಟ್ರಿಂಗು, ಈ ಕಡೆ ಯಜಮಾನ್ರ ಕೆಲಸ, ಮಕ್ಕಳು ಸ್ಕೂಲ್, ಇದನ್ನೆಲ್ಲ ಹೆಂಗ್ ಮೇಡಮ್ ಹ್ಯಾಂಡಲ್ ಮಾಡ್ತೀರಾ? ತುಂಬಾ ಕಷ್ಟ ಅದು. ಅದ್ರ ಮಧ್ಯೆ ಇಂಥ ಪ್ರೋಗ್ರಾಮು, ಅದ್ರ ಮಧ್ಯೆ ಇನ್ಸ್ಟಾಗ್ರಾಮ್ ರೀಲ್ಸ್. ಓ ನೋಡಿ, ರೀಲ್ಸ್ ಮೇಡಮ್ ಟ್ರೆಂಡಿಂಗ್ ಅಲ್ಲಿ ಯಾವ ರೀಲ್ಸ್ ಓಡ್ತಿದೆ? ಅವರು ಇರ್ತಾರೆ ಸಪೋರ್ಟಿವ್ ಆಗಿ. ನೀವೀಗ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಲವ್ ಇಟ್ಕೊಂಡಿದ್ದೀರಿ ಅಂತ ಆಯ್ತು. ಹೌದು. ಸೊ ಟ್ರೆಂಡಿಂಗ್ ಅಲ್ಲಿ ಯಾವ ರೀಲ್ಸ್ ಓಡ್ತಿದೆ? ಟ್ರೆಂಡಿಂಗ್ ಅಲ್ಲಿ ಯಾವ ರೀಲ್ಸ್ ಅಪ್ಪ? ಇಲ್ಲ, ಈಗ ಕರಿಮಣಿ ಮಾಲೀಕ. ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ. ಈಗ ರೆಡಿ ಆಗ್ತೀನಿ, 2 ನಿಮಿಷ ಬೇಕಲ್ವಾ ಸರ್? ಇನ್ನೊಂದು 2 ಮಿನಿಟ್ಸ್. ಆ 2 ಲೈನ್ ಹಾಡೇನಿದೆ ಅದ್ ನಿಮ್ ಯಜಮಾನ್ರಿಗೆ ನೀವ್ ಹೇಳ್ಬೇಕು. ಇಲ್ಲ ನಾನು ಇಲ್ಲದ್ರೆ ಮಡಿಗೆ ತಿನ್ನಲ್ಲ, ನಾನು ಈಗಲೇ ಹೊರಡ್ತೀನಿ. ಇಲ್ಲ ನಂಗೆ ಪರ್ಫಾರ್ಮೆನ್ಸ್ ಬೇಕೇ ಬೇಕು. ಕ್ಯಾಮ್ರಾ ರೋಲಿಂಗ್, ಆಕ್ಷನ್, ಶುರು ಮಾಡಿ. ನೀನೆಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಅಷ್ಟು ಬೇರೆ ಜೋರಾಗಿದೆ. ಕರೆಕ್ಟು 10 ನಿಮಿಷಕ್ಕೆ ಉಪ್ಪಿಟ್ಟು ರೆಡಿ ಆಗಿದೆ. ಸೊ ಈಗ ಅದನ್ನ ಸರ್ವ್ ಮಾಡೋಣ ಸರ್. ಸೂರಜ್, ಉಪ್ಪಿಟ್ಟು ರೆಡಿ ಆಗಿದೆ. ಮಸಾಲಾ ಉಪ್ಪಿಟ್ಟು ರೆಡಿ ಆಗಿದೆ. ಇನ್ನು ಉಪ್ಪಿಟ್ಟು ತಿನ್ನುವಂತ ಸರ್. ಬನ್ನಿ ಸೂರಜ್. ಯಾರು ಸರ್ ಇವರೆಲ್ಲ? ಸರ್ ನಿಜ ಹೇಳ್ಬೇಕು, ನೀವು ಕ್ಯಾಟ್ರಿಂಗ್ ಜೊತೆ ಮಹಿಳಾ ಸಂಘದ ಅಧ್ಯಕ್ಷನಾದ್ರಾಗಿದ್ದೀರಿ ಸರ್. ಉಪ್ಪಿಟ್ಟು ಅಭಿಮಾನಿ ಸರ್, ಉಪ್ಪಿಟ್ಟು ಅಭಿಮಾನಿಗಳು. ಉಪ್ಪಿಟ್ಟಿಗೆ ಈ ರೇಂಜಿಗೆ ಲೇಡೀಸ್ ಫ್ಯಾನ್ಸ್? ಅಲ್ಲ, ನೀವ್ ಹೆಂಗ್ ಬಂದ್ರಿ ಇಲ್ಲಿ? ನಿಮ್ಗೆ ಶೂಟಿಂಗ್ ನಡೀತದೆ ಗೊತ್ತಾಯ್ತಾ? ಇಲ್ಲ ಸುರೇಶ್, ನಮ್ ನಾಗೇಶ್ ಮಾಡೋ ಉಪ್ಪಿಟ್ಟು ಘಮ ನಮ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದಿದೆ. ಓ, ಘಮಕ್ಕೆ ಇಲ್ಲಿಗೆ ಬಂದ್ರ? ಹೌದೌದು. ನೀವು ಪಕ್ಕದ ಮನೆ ಅಲ್ವಾ? ಓಡಿ ಬಂದ್ಬಿಟ್ರಿ ಹಿಂಗೆ. ದೇವ್ರ, ಇದು ಬರೀ ನಿಮ್ ಮನೆಯವರಲ್ಲ, ನಿಮ್ ಫ್ಲಾಟ್ ಅವರಲ್ಲ, ಪಕ್ಕದ ಮನೆಯವರು. ಪಕ್ಕದ ಮನೆ. ನಿಮ್ದು ಮನೆಯವರು ಟಾಟಾ ಪ್ರಮೋಟ್ ಅಲ್ಲಿ ಇರ್ತಿದ್ರೆ ಫುಲ್ ಬಿಲ್ಡಿಂಗ್ ಇಂದ ಜನ ಬರ್ತಿದ್ರು. ನೀವು ಕ್ಯಾಟ್ರಿಂಗ್ ಡೈಲಿ ಮಾಡ್ಬೇಕಿತ್ತು. ಸರಿ, ಹಾಗಾದ್ರೆ ನಾನೊಬ್ನೇ ಉಪ್ಪಿಡ್ತೀನಲ್ಲ, ನಿಮ್ ಫ್ಯಾನ್ಸ್ ಜೊತೆ ಉಪ್ಪಿಟ್ಟು ತಿಂತೀನಿ. ಬಟ್ ಇನ್ನೊಂದು ಇದೆ, ನೀವು ಉಪ್ಪಿಟ್ಟು ತಿನ್ಬೇಕಾದ್ರೆ ಇದಕ್ಕೆ ರೇಟಿಂಗ್ಸ್ ಕೊಡ್ಬೇಕು. 10 ಪಾಯಿಂಟ್ಸ್ ಅಲ್ಲಿ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ ಅಂತ? ಓಕೆನಾ? ಓಕೆ, ಫಸ್ಟ್ ನಾನು ತಿಂತೀನಿ.
ಸಕ್ಕತ್ತಾಗಿದೆ. ನಾನು 10 ಅಲ್ಲಿ 12 ಕೊಡ್ತಿದ್ದೀನಿ. ಅಷ್ಟು ಸೂಪರ್ ಆಗಿದೆ. ಮೇಡಮ್ ಒಂಚೂರು ಚಾಪುಡಿ. ನೀವು ತಿನ್ಬೇಡಿ ಫಸ್ಟ್. ನಾವು ತುಂಬಾ ಸತಿ ಟೇಸ್ಟ್ ಮಾಡಿದೀವಿ, ಆದ್ರೂ ಇನ್ನೊಂದ್ಸತಿ ಇವತ್ತು ಹೇಗಾಗಿದೆ ನೋಡೋಣ. ಆಸ್ ಯೂಶುವಲ್ 10 ಔಟ್ ಆಫ್ 10. ಸೂಪರ್. ಇಲ್ಲಿ 10 ಪಾಯಿಂಟ್ಸ್ ಬಂದಿದೆ. ಮೇಡಮ್ ನೀವು 9. 1 ಪಾಯಿಂಟ್ ಕಡಿಮೆ ಆಗಿದೆ. ಪರವಾಗಿಲ್ಲ, ಇರಲಿ. ಮೇಡಮ್ ನೀವು ಔಟ್ ಆಫ್ 10. ಇವ್ರು ಯಾಕೋ 1 ಪಾಯಿಂಟ್ ಕಡಿಮೆ ಕೊಟ್ರು ಅಕ್ಕ. ಏನೋ ಸಿಟ್ಟಿರ್ಬೇಕು ಇವ್ರಿಗೆ ನಾಗೇಶ್ ನನ್ನ ಮೇಲೆ. ಕರೆಕ್ಟ್ ರುಚಿ ಮಾಡಿಲ್ಲ ಮೇಡಮ್. ನೀವು ಸೂಪರ್ ಆಗಿದೆ. ನೀವು ತಲೆ ಬಿಸಿ ಅಷ್ಟೇ ಟೆನ್ಷನ್ ಮಾಡಬೇಡಿ. ಒಂದು ಬ್ರೈಂಡಿಗೆಲ್ಲ ಅಯ್ಯೋ ಒಂದಾದ್ರೆ ಅಮ್ಮ 10. 10. ಓಕೆ, ಸೂಪರ್. ಸೊ ಇದು ನಮ್ಮ ನಾಗೇಶ್ ಸರ್ ಮತ್ತೆ ಶಿಲ್ಪಾ ಮೇಡಮ್ ಅವ್ರದ್ದು ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ದಾರೆ. ಹೂ ಇಸ್ ದಿ ಸ್ಮಾಲ್ ಗರ್ಲ್? ಮಗಳು ಏನು ಓದ್ತಿದ್ದೀರಾ? ಯಾವ ಸ್ಕೂಲಲ್ಲಿ? ಈಗ ಎಲ್ಲರೂ ಉಪ್ಪಿಟ್ಟು ತಿಂದಾಯ್ತು, ಈಗ ಮಗಳು ಬಾಕಿ ಉಪ್ಪಿಟ್ಟು ತಿನ್ಲಿಕ್ಕೆ. ಸೊ ಫೈನಲ್ ಆಗಿ ಮಗಳಿಗೆ ತಿನ್ಸಿ ಅದೊಂದು ರೇಟ್ ತಿನ್ಸ್ಕೊಳ್ಳೋಣ. 9.5. 0.5 ಯಾಕೆ? ಏನಕ್ಕೆ ಇವತ್ತು ಕಮ್ಮಿ. ಕಡಲೆ ಬೀಜ ಎಲ್ಲ ಹಾಕಿಲ್ಲ. ಕಡಲೆ ಬೀಜ ಹಾಕಿದ್ದಾರೆ, ಸ್ಪೂನಿಗೆ ಸಿಕ್ಕಿಲ್ಲ. ಗೋಡಂಬಿ ಹಾಕಿಲ್ಲ. ಏನ್ ಮೇಡಮ್, ಒಂದು ಗೋಡಂಬಿ ಹಾಕ್ಸೋದಲ್ವಾ? 1.5 ಕಡಿಮೆ ಆಯ್ತು ನೋಡಿ. ಬರೀ ಒಂದು ಗೋಡಂಬಿಂದ ಅಡಿಗೆ ಯಾರು ಆಕ್ಚುಲಿ ಚೆನ್ನಾಗಿ ಮಾಡೋದು? ಅಮ್ಮನ ಅಪ್ಪನ? ಕರೆಕ್ಟ್ ಆಗಿ ಹೇಳ್ಬೇಕು, ನಿಜ ಹೇಳ್ಬೇಕು. ಅಮ್ಮ ಚೆನ್ನಾಗಿ. ಯಾವ್ದು ಫೇವ್ರೆಟ್ ಅಡಿಗೆ ಯಾವುದು? ನನಗೆ ಇಷ್ಟ ಅಮ್ಮ ಮಾಡೋದು ಬಿರಿಯಾನಿ. ಯಾವ ಬಿರಿಯಾನಿ? ಚಿಕನ್ ಬಿರಿಯಾನಿ. ಅದೆಲ್ಲ ಬಿಟ್ಟು ಇವತ್ತು ಉಪ್ಪಿಟ್ಟು ಮಾಡಿದ್ರೆ ನಾನು ಬರುವಾಗ ಅಲ್ವಾ? ಅದು ಈ ಮಧ್ಯಾಹ್ನಕ್ಕೆ ಇರ್ಲಿ. ನೀನು ಹಾಬೀಸ್ ಏನಲ್ಲಮ್ಮ? ನನ್ನ ಹಾಬೀಸು, ನಾನು ಡ್ಯಾನ್ಸರು, ಮತ್ತೆ ನಾನು ಅಥ್ಲೆಟಾ? ಸೇಮ್ ನಂತರನೇ. ಆಕ್ಚುಲಿ ನಾನು ಅಥ್ಲೆಟ್. ಏನಮ್ಮ ಅಥ್ಲೆಟ್ ಅಲ್ಲಿ ಇದೆ? ಅಥ್ಲೆಟ್ ಅಂದ್ರೆ ಏನು ಮೇಡಮ್? ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ನಾನು. ಭಯಂಕರ ಈ ಮರಕೋತಿ ಆಟ, ಕಲ್ಲಿಸದ್ ಶಾರ್ಟ್ ಪುಟ್ಟ ಹಿಂಗೆ ಬಿಸಾಕ್ತಾರೆ ಕಲ್ಲು. ಹೌದಮ್ಮ, ಶಾರ್ಟ್ ಪುಟ್ ಅಲ್ಲಿ ಮೆಡಲ್ ಎಲ್ಲ ಏನಾದ್ರು ಏನಿದೆ? ಗೋಲ್ಡ್ ಮೆಡಲ್ ಶಾರ್ಟ್ ಪುಟ್ ಅಲ್ಲಿ. ಹೋಗಿದ್ದಾಗ ಒಂದು ಸಿಲ್ವರ್ ಬಂತು. ಹೌದಾ? ಇದೆಲ್ಲ ಎಲ್ಲಿ ಕಲ್ತಿರೋದು? ಎಲ್ಲಿ? ಮನೆಯಲ್ಲೇನಾ? ಅಲ್ಲ ಸ್ಕೂಲು. ಮನೇಲಾದ್ರೆ ಆನ್ಸರ್ ನಿಮ್ಗೆ ಕೊಡ್ತೀನಿ ನೋಡಿ. ಮನೇಲಾದ್ರೆ ಹೆಂಗಮ್ಮ? ಈಗ ಅಪ್ಪ ಜಗಳ ಮಾಡಿ ಅಮ್ಮ ನಿಂಗೆ ಎಸಿತಾರ? ಅಲ್ಲ, ಅಮ್ಮನೇ ಜಗಳ ಮಾಡಿ ಅಪ್ಪನ ಎಸಿತಾರ? ಹಿಂಗೆ ನಿಜ ಹೇಳ್ಬೇಕು. ಡ್ಯಾಡಿ ಮಮ್ಮಿ ಜಗಳ ಮಾಡಲ್ವಾ? ಲವ್ ಮಾಡಲ್ವಾ? ಯಾವಾಗೆಲ್ಲ ಮಾಡ್ತಾರೆ? ಯಾವಾಗ ಮಾಡ್ತಾರೆ ಲವ್ ಅಂದ ತಕ್ಷಣ ಲವರ್ ಬೈ ಬಂದದ್ದು. ಹೂ ಇಸ್ ದಟ್ ಮ್ಯಾನ್? ತಮ್ಮನ? ತಮ್ಮ ಎಲ್ಲಿರೋದು? ನಮ್ಮ ಮಾವನ ಮಗನ ಮಗ. ಅವನು ಇವಾಗ ಉಪ್ಪಿಟ್ಟು ತಿನ್ನಕ್ ಬಂದ್ಬಿಟ್ಟಿದ್ದಾನೆ. ಉಪ್ಪಿಟ್ಟು ತಿನ್ನಕ್ ಬಂದ್ಯಾ? ಅಂದ್ರೆ ಅಂಕಲ್ ಇದು ಉಪ್ಪಿಟ್ಟು ಅಷ್ಟು ಇಷ್ಟನಾ? ಅಂಕಲ್ ಏನಂತ ಕರೀತೆ ಪ್ರೀತಿಯಿಂದ? ಡುಗ್ಡುಗ್ ಮಾಮ. ಮೋಸ್ಟ್ಲಿ ಅಂಕಲ್ ಬುಲೆಟ್ ರೈಡರ್ ಅನ್ಸುತ್ತೆ. ಯಾಕೆ ಸರ್ ನಿಮ್ಮನ್ಗೆ ಬುಲೆಟ್ ಅಲ್ಲಿ ಹೋಗ್ತೀನಲ್ಲ, ಹಾಗಾಗಿ ಡುಗ್ ಸೌಂಡ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ 10-15 ಮಕ್ಕಳಿದಾವೆ. ಅವರೆಲ್ಲರೂ ಡುಗ್ ಮಾಮ ಅಂತ ಹೆಸರು ಬಿಟ್ಟಿದ್ದಾರೆ. ಸೂಪರ್. ಡುಗ್ ಮಾಮ. ಬುಲೆಟ್ ಅಲ್ಲಿ ಹೊಡೆದ್ರೆ ನೋಡಿ ಡುಗ್ ಮಾಮ ಅಂತ. ಓಕೆ ಸರ್, ನಿಮ್ಮ ಉಪ್ಪಿಟ್ಟಿಗೆ ಸಖತ್ತಾಗಿ ರೇಟಿಂಗ್ಸ್ ಬಂತು. ಎಲ್ಲರೂ ಉಪ್ಪಿಟ್ಟನ್ನ ಸಖತ್ತಾಗಿದೆ ಅಂತ ಹೇಳಿದ್ರು. ಈಗ ನನಗೆ ಎಷ್ಟು ಹಾಕಿದ್ದು, ನಾನು ಉಪ್ಪಿಟ್ಟು ತಿನ್ಬೇಕಲ್ವಾ? ಓಕೆ, ಲೆಟ್ಸ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಮನೆ ಗೃಹಲಕ್ಷ್ಮಿ. ಸೊ ನಮ್ದು ಉಪ್ಪಿಟ್ಟೆಲ್ಲ ತಿಂದು ತುಂಬಾ ಆರಾಮಾಗಿ ಸೆಟ್ಲ್ ಆಗಿದ್ದೀವಿ. ಈಗ ತಿಂಡಿ ಎಲ್ಲ ಆಯ್ತಲ್ವಾ, ಈಗ ಒಂಚೂರು ಆರಾಮಾಗಿ ಹಾಡು ಕೇಳಬೇಕು ಅಂತ ಅನಿಸ್ತಿದೆ. ಯಾರು ಸ್ಪೆಷಲ್ ಸಿಂಗರ್ಸ್ ಇದ್ದಾರೆ ಇಲ್ಲಿ? ನೀವು ಸಿಂಗರ್ ಅಂತ ಹೌದಾ? ಪ್ರತಿ ಮೇಡಮ್ ನೀವು ಸಿಂಗರ್ ಅಂತ ಹೌದಾ? ಹಾಗಾದ್ರೆ ಈಗ ಯಾವ ಹಾಡು ಆಡ್ತೀರಾ ಫಸ್ಟಿಗೆ? ಹಾಡು ತೋರಿಸ್ತೇನೆ. ಹಾಡು ತೋರಿಸ್ತೀರಾ? ಓಕೆ, ಈಗ ನಮ್ಮ ಜೊತೆ ಇದ್ದಾರೆ ಗಾಯಕರಾದಂತಹ
ಸುಮಾರು ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಗಾಯಕರಾದಂಥ ಶೀಲ ಮತ್ತು ಪ್ರತಿಮಾ ಮೇಡಮ್ ಅವರಿಗೆ. ನಮ್ದೊಂದು ಆರ್ಕೆಸ್ಟ್ರಾ ಟೀಮ್ ಇದೆ, ಬರ್ತೀರಾ? ಡಿಂಚಕ್ ಆರ್ಕೆಸ್ಟ್ರಾ ಅಂತ. ಬರ್ತೀರಾ ಮೇಡಮ್? ಮೇಡಮ್ ನೀವು ಬರ್ತೀರಾ? ಬಂದ್ರೆ ಇಬ್ರು ಒಟ್ಟಿಗೆ ಬರೋದು. ಇಬ್ಬರಿಗೆ ಪೇಮೆಂಟ್ ಕೊಡ್ಲಿಕ್ಕೆ ಬಜೆಟ್ ಇಲ್ಲ ಮೇಡಮ್ ನಮ್ಮ ಹತ್ರ. ಸರ್ ನೀವು ಇಬ್ಬರು ಕರ್ಕೊಂಡು ಹೋಗ್ತೀನಿ, ಬಟ್ ನಾನು ಕರ್ದಾಗ ಬರ್ಬೇಕು ಆರ್ಕೆಸ್ಟ್ರಾಕ್ಕೆ. ಮತ್ತೆ ಈ ತರ ಕಾಸ್ಟ್ಯೂಮ್ ಆಗ್ಬಾರ್ದು. ನಮ್ ಡಿಂಚಕ್ ಏನಿದ್ರು ಜಿಗ್ ಇರ್ಬೇಕು. ಸ್ಟೇಜಿಗೆ ಬಂದ ತಕ್ಷಣ ಲಕ ಲಕ ಅಂತ ಅನ್ಬೇಕು. ಲಕ 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 ಓಲಿ ತವಳಿ ಲ್ಯಾಂಬೋರ್ಗಿನಿ ಅಂತ. ಓಕೆನಾ? ಸೂಪರ್ ಮೇಡಮ್. ನೀವ್ ಮಾಡಲ್ವಾ? ಇವ್ರದ್ದು ಬರೀ ಡ್ಯಾನ್ಸ್ ಮಾತ್ರ. ಸೊ ಈಗ ಒಂಚೂರು ನಾವು ಎಲ್ಲ ಫ್ಯಾಮಿಲಿ ಎಲ್ಲ ಜೊತೆಗಿದ್ದಾಗ ಒಂದು ಆಟ ಆಡ್ಬೇಕಲ್ವ, ಏನಾದ್ರು ಗೇಮ್ ಶುರು ಮಾಡೋಣ. ಸರ್ ಈಗ ನಮ್ಮ ಮೊದಲನೇ ಆಟ, ಮೊದಲಾಗಿ ಕೆಲವು ಟಾಸ್ಕು, ಕೆಲವು ಪ್ರಶ್ನೆಗಳಿರುತ್ತೆ. ಸೊ ಅದಕ್ಕೆ ನೀಟಾಗಿ ಕ್ಲೀನ್ ಆಗಿ ಪರ್ಫೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಓಕೆನಾ? ಸೊ ಮೇಡಮ್ ಫಸ್ಟ್ ನಿಮ್ಗೆ, ನೀವು ನಿಮ್ಮ ಯಜಮಾನನ ಹೆಸರನ್ನ ಹೆಂಗ್ ಕ್ಯೂಟಾಗಿ ಕರಿತೀರಿ ನೋಡುವ. ಒಂದ್ಸಲ ನಿಮ್ಮ ಯಜಮಾನರ ಕರೀರಿ. ಹಾಯ್ 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 ಹೋಯ್. ಹೋಯ್. ಹಾ ಸರಿ, ನೀವು ಹಾಯ್ ಒಂದ್ ನಿಮಿಷ, ನೀವು ಹೋಯ್ ಅಂತ ಕರಿತೀರಲ್ವಾ? ಈಗ ನಿಮ್ ಫ್ರೆಂಡ್ ಹತ್ರ ಮಾತಾಡ್ಸಿ ಮೇಡಮ್. ಅವ್ರ ಯಜಮಾನ್ರನ್ನ ನೀವ್ ಹೆಂಗ್ ಕರೀರಿ ಮೇಡಮ್? ಒಂದ್ಸಲ ಕರೀರಿ. ನಾಗೇಶ್. ನೋಡಿ ಕಲೀರಿ ಎಷ್ಟು ಕ್ಯೂಟ್ ಆಗಿ ನಾಗೇಶ್ ನಿಮ್ಗೊಂದು ಕರೀತಾರೆ. ವಿಷಯ ಗೊತ್ತಾ? ಏನ್ ಹೇಳಿ? ನಮ್ಮೂರ್ ಕಡೆ, ನೀವು ನಮ್ಮೂರ್ನವ್ರ ಅಲ್ವಾ? ಹೌದು. ನಮ್ಮೂರ್ ಕಡೆ ಗಂಡನ ಹೆಸರು ಕರೀತಾರಾ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಓ ಇಲ್ಲ. ಮತ್ತೆ ನಾವು ಓ, ಜಾಸ್ತಿ ಹೌದೌದು ಯಾರನ್ನ ಲವ್ ಮಾಡ್ತೀವಿ ಅವ್ರನ್ನ ಮಾತ್ರ ನಾವು ಹೆಸರಲ್ಲಿ ನಾಗೇಶ್ ಅಂತ ಕರೀಲಿಕ್ಕೆ ಸಾಧ್ಯ. ಅದು ಬೆಂಗಳೂರಿಗೆ ಸೀಮಿತ. ಬೆಂಗಳೂರಿಗೆ ಸೀಮಿತ. ಬೇರೆ ಯಾರಾದ್ರೂ ಈ ತರ ಕ್ಯೂಟ್ ಆಗಿ ಕರೆಯೋರು ಯಾರು ಇದ್ದಾರೆ? ಇನ್ನೊಬ್ಳು ಕ್ಲೋಸ್ ಫ್ರೆಂಡ್ ಇದ್ದಾಳೆ, ಅವಳು ಇನ್ನು ಲವ್ಲಿ ನಾಗೇಶ್ ಅಂತ ಕರೀತಾಳೆ. ಅವಳು ಲವ್ಲಿ ಫ್ರೆಂಡ್ ಅದ, ನಿಮ್ ಫ್ರೆಂಡು ಲವ್ಲಿ ನಾಗೇಶ್ ಅಂತ ಕರೀತಾರೆ. ಅಂದ್ರೆ ಭಯಂಕರ ಲವ್ ಇರ್ಬೇಕು. ಹೌದು. ಲವ್ ಸ್ಟೋರಿಗಳು ಚೆನ್ನಾಗಿರ್ಬೇಕು. ಸೂಪರ್. ಆಲ್ ದ ಬೆಸ್ಟ್. ಚೆನ್ನಾಗಿ ಲವ್ ಮಾಡ್ತಿರ್ಬೇಕು ನಾವು. ಖುಷಿಯಾಗಿರ್ಬೇಕು. ಖುಷಿಯಾಗಿರ್ಬೇಕು. ನಿಮ್ಮಂತ ವೈಫ್ನ ಪಡೆಯೋಕೆ ಅವ್ರು ಪುಣ್ಯ ಮಾಡಿದ್ದಾರೆ. ಪುಣ್ಯ ಮಾಡಿ ನಿಮ್ಗೆ ಈಗಲಾದ್ರೂ ಗೊತ್ತಾಯ್ತಲ್ಲ. ಗೊತ್ತಾಯ್ತು. ನಾನು ಸೇರೋ ತಂದೆ ಬಿಡ್ಕೊಳ್ಳೋದು. ನನಗೆ ನಿಮ್ ತರನೇ ಎಂಟಿ ಸಿಗ್ಲಿ. ಹಾಗ ಎಲ್ರಿಗೂ ನನ್ನ ಲವ್ ಮಾಡೋದು ಅಲ್ವಾ ಸರ್? ಅದಕ್ಕೆ ನೀವು ಮೂಲೆಯಲ್ಲಿ ಸುಮ್ಮನೆ ಕೂತಿರೋದು. ಟೆನ್ಷನ್ ಬೇಡ ಅಂತ. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ. ಈ ಪ್ರಶ್ನೆ ತುಂಬಾ ಟಫ್ ಇರುತ್ತೆ. ಓಕೆನಾ? ಸೊ ಈ ಪ್ರಶ್ನೆಯಲ್ಲಿ ನಿಮ್ಮನ್ನ ಯಾರು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಯಾರು ನಿಮ್ಮಲ್ಲಿ ಜಾಸ್ತಿ ಲವ್ ಇದೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರಶ್ನೆ, ರೀಸೆಂಟ್ ಆಗಿ ಮೇಡಮ್ ತಗೊಂಡಿರೋ ಸೀರೆ ಯಾವುದು, ಯಾವ ಕಲರ್? ಸರ್ ಫಸ್ಟ್ ನೀವು ಹೇಳಿ. ರೀಸೆಂಟ್ ಆಗಿ ಮೇಡಮ್ ತಗೊಂಡಿರೋ ಸೀರೆ ಕಲರ್ ಗೊತ್ತಿಲ್ಲ ಸರ್ ನನಗೆ. ಮಾರ್ಕೆಟಿಗೆ ಅವರೇ ಹೋಗ್ತಾರೆ, ಅವ್ರ ಫ್ರೆಂಡ್ಸು ಅವರೇ ಹೋಗಿ ತಗೊಂಡ್ಬರ್ತಾರೆ. ಓಕೆ, ಯುವರ್ ನಮ್ ಕಾರ್ಡ್ ಮಾತ್ರ ತಗೊಂಡೋಗಿರ್ತಾರೆ ಅಷ್ಟೇ. ಕಲರ್ ಮಾತ್ರ ತೋರ್ಸಲ್ಲ ಯಾವ್ದು ಅಂತ. ಯಾವ್ದು ಅಂತ ತೋರಿಸಲ್ಲ, ಕಾರ್ಡ್ ಮಾತ್ರ ಹೋಗಿ. ಹೌದು 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 ಹೌದು. ನೋಡಿ ಇದೇ ಬೇಜಾರಾಗುತ್ತೆ ನನಗೆ. ಓಕೆ, ಫ್ರೆಂಡ್ಸ್ ಹತ್ರ ಕೇಳುವ. ಮೇಡಮ್ ನಿಮ್ಗೆ ಕರೆಕ್ಟ್ ಆಗಿ ಹೇಳ್ಬೇಕು, ಯಾವ ಸೀರೆ ಯಾವ ಕಲರ್? ರೆಡ್ ಅಂಡ್ ಗೋಲ್ಡನ್ ಬುಟ್ಟ ಬುಟ್ಟ ಇರೋ ಸ್ಯಾರಿ. ಅವಳ ಊರಿಗೆ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ತಗೊಂಡಿದ್ರಿ ರೀಸೆಂಟ್ ಆಗಿ. ನೀಟಾಗಿ ಊರಿದ ಫಂಕ್ಷನ್ ಇತ್ತು, ಅದಕ್ಕೆ ರೀಸೆಂಟ್ ಆಗಿ ತಗೊಂಡಿರೋದು ಯಾವುದು? ಬುಟ್ಟ 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 ಬುಟ್ಟ. ಹಾ, ಬುಟ್ಟ ಬಮ್ಮ. ಅದೇ correct. ಬುಟ್ಟ ಬಮ್ಮ ಸೀರೆ ಅದು. ಓಕೆ, ಸೂಪರ್. ಸರ್ ಈಗ ನಿಮ್ಗೆ ಮೇಡಮ್ ಅವರ ಫೇವ್ರೆಟ್ ಹೀರೋ ಯಾರು? ಫಸ್ಟ್ ನಾಗೇಶು, ಆಮೇಲೆ ಗಣೇಶ್. ಫಸ್ಟ್ ನಾಗೇಶು, ಆಮೇಲೆ ಗಣೇಶ್. ಓಕೆ, ನಿಮ್ಮ ಮೂರನೇ ಪ್ರಶ್ನೆ. ಸರ್ ಮೇಡಮು ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿರೋ ರೀಲ್ಸ್ ಯಾವುದು? ರೀಲ್ಸು ಮೊನ್ನೆ ನನಗೆ ಕ್ಯಾಮ್ರಾ ಹಿಡ್ಕೊಳ್ಳಿ ಅಂತ ಹೇಳಿದ, ಅದು ಯಾವ್ದಂತ ಹೆಸರು ಗೊತ್ತಿಲ್ಲ ಕಣಿ. ಇದೇ ನಮ್ಮ ಕ್ಯಾಮ್ರಾ ಮಾತ್ರ ಹಿಡ್ಕೊಂಡೆ, ಹೆಸರು ಮಾತ್ರ ಗೊತ್ತಾಗಿಲ್ಲ ಸರ್. ನಾವು ಕ್ಯಾಮ್ರಾಮ್ಯಾನು, ಇವ್ರ ಆರ್ಟಿಸ್ಟು. ಹೆಸರು ಗೊತ್ತಾಗಿಲ್ಲ, ಸುಮ್ಮನೆ ಆನ್ ಮಾಡಿ ಬಿಟ್ರು ಅನ್ಸುತ್ತೆ ನೀವು ಕುಣಿ ಅಂತ. ಹೌದು ಹೌದು. ನಿಮಗೆ ಗೊತ್ತಿಲ್ಲ, ನೀವು ನೋಡಲ್ಲ ಅಂತ ಆಯ್ತು. ಸರಿ, ಕರೆಕ್ಟ್. ಫ್ರೆಂಡ್ಸ್ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಲೈವ್ ಇರೋರಿದ್ದಾರೆ. ಸೊ ಅವ್ರ ಹತ್ರ ಕೇಳೋಣ. ಸೊ ಮೇಡಮ್ ನಿಮಗಂತೂ ಪಕ್ಕ ಆನ್ಸರ್ ಗೊತ್ತಿರುತ್ತೆ. ಯಾವುದು ಅವ್ರು ರೀಸೆಂಟ್ ಆಗಿ ಮಾಡಿರೋ ರೀಲ್ಸ್? ಮದುವೆ ಮನೇಲಿ ಗುಲಾಬಿ ಸಾಡಿ ಮಾಡಿದ್ದಾರೆ. ಗುಲಾಬಿ ಸಾಡಿ? ಗುಲಾಬಿ ಸಾಡಿ ಗುಲಾಬಿ ಮದುವೆ ಮನೇಲಿ ಮಾಡಿರೋದಾ ಮೇಡಮ್? ಹೌದಾ? ಮದುವೆ ಮಾಡಿದ ನಾನು ನನ್ನ ಮಗಳು ಇಬ್ರು ಮಾಡಿ. ಸೇಮ್ ಕಲರ್. ಓ ಹೌದಾ? ಅದ್ಯಾಕೆ ನೀವು ರೀಲ್ಸ್ ಇಲ್ಲೊಂದ್ಸಲ ನೀವು ಮತ್ತೆ ಮಗಳು ಸೇರ್ಕೊಂಡು ಮಾಡಬಾರ್ದು ಅಂತ? ಯಾವಾಗ? ಈಗ ಪ್ಲೀಸ್ 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 ನಮ್ಗೆ ಗೊತ್ತು. ರೆಡಿ 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 ರೆಡಿ. ಓಕೆ, ಅವ್ರೇನೋ ಮಾಡ್ತಾರೆ ಮೇಡಮ್. ಮೇಡಮ್ ನೀವು ಯಾಕೋ ರೀಲ್ಸ್ ಮಾಡ್ತಾರೆ ನನಗೆ ಕಾಣಿಸ್ತೀವಿ. ಅವಳು ಸಿಕ್ಕಾಪಟ್ಟೆ ಮಾಡ್ತಾರೆ. ಹೌದಾ? ಅವ್ರು ರೀಸೆಂಟ್ ಆಗಿ ಅವಳೇ ಹೇಳ್ಕೊಡೋದು, ಇದು ಪ್ಲಾನ್ ಮಾಡಿ ಅಂತನಾ? ಎಕ್ಸಿಕ್ಯೂಟ್ ಮಾಡೋದೇ ಅವಳು. ಇವಾಗ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಈ ಡ್ರೆಸ್ ಹಾಕೋ, ಆ ಡ್ರೆಸ್ ಹಾಕೋ, ಇದು ಹಿಂಗೆ ಬಾ. ಅದಕ್ಕೆ ನಾ ಹೇಳಿದ್ರಿ ಒಂದ್ ಕಾಸ್ಟ್ಯೂಮ್ ನಮ್ದು ಇನ್ನೂ ಪೆಂಡಿಂಗ್ ಇದೆ. ಯಾವ್ದು ಹೇಳಿ? ಹಳೆ ಕಾಲದ ಒಂದು ಪಟಾಪಟಿ ಚಡ್ಡಿ ಇದೆಯಲ್ಲ,
ಇಲ್ಲ ನೀನೆಲ್ಲ ಹಾಕ್ಸಿದಾಳೆ ಎಲ್ಲ. ಅದೇನೋ ಪ್ಯಾಂಟ್ ಮೇಲೆ ಸೀರೆ ಉಡೋದಂತೆ ಓ ಜೀನ್ಸ್ ಪ್ಯಾಂಟ್ ಮೇಲೆ ನಾನು ನೋಡಿದ್ದೀನಿ. ಸೀರೆ ಉಡೋದು ಎಲ್ಲ ಮಾಡಿಸಿದಾಳೆ. ಹೌದಾ? ನಾವು ಅವಳು ಹೇಳ್ದಂಗೆ ಕೇಳೋದಷ್ಟೇ. ಬೆಸ್ಟ್ ನೋಡಿ, ನಿಮ್ಗೊಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ. ಖಂಡಿತ ತುಂಬಾ ಅದ್ರ ತುಂಬಾ ಮಟ್ಟಿಗೆ ರೇರ್. ನೀವು ಕಣ್ಣು ಹಾಕ್ಬೇಡಿ ಯಾರು? ಪ್ಲೀಸ್. ಇಲ್ಲ ಪಶ್ಯ, ನಾವು ನೋಡಿದ್ಮೇಲೆ ಕಣ್ಣು ಹಾಕ್ದಂಗೆ ಲೆಕ್ಕ ಅವ್ರ ಮೇಲೆ ಕಣ್ಣು ಹಾಕಿ ನಾವು ಫ್ರೆಂಡ್ಶಿಪ್ ಮೇಲೆ ಕಣ್ಣು ಹಾಕ್ಬಿಡಿ. ಸೊ ಥ್ಯಾಂಕ್ ಯು ಮೇಡಮ್, ಒಂದು ಒಳ್ಳೆ ಫ್ರೆಂಡ್ಶಿಪ್. ನಿಮ್ಮ ಈಗಲೇ ಫ್ರೆಂಡ್ಶಿಪ್ ಇನ್ನೂ ಉತ್ತುಂಗತ ಮೇರೆಗೆ ಬೆಳೀತಾ ಇರಲಿ. ಸೊ ನನ್ಗೆ ಬೇರೆ ಒಬ್ಬರು ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ. ಮೇಡಮ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು, ಹ್ಯಾಪಿ ಸೊ ಫ್ರೆಂಡ್ಶಿಪ್. ಇವರು ನನ್ನ ಹೊಸ ಫ್ರೆಂಡ್. ಸೊ ನೆಕ್ಸ್ಟ್ ನಾಳೆಯಿಂದ ನಾನು ಯಾವ ಬಟ್ಟೆ ಹಾಕ್ಬೇಕು, ಯಾವ ರೀಲ್ಸ್ ಮಾಡಬೇಕು ಎಲ್ಲ ನನಗೆ ಇವರೇ ಸಜೆಸ್ಟ್ ಮಾಡೋದಲ್ಲ ಮೇಡಮ್? ಇನ್ಸ್ಟಾದಲ್ಲಿ ಫಸ್ಟ್ ಫಾಲೋ ಮಾಡಿ. ನಮಗೆ ಗೊತ್ತಿಲ್ಲ, ನಾನು ಬಂದ ತಕ್ಷಣ ಆಗ ತಿಂಡಿ ಮಾಡೋ ಗ್ಯಾಪಲ್ಲಿ ಫಾಲೋ ಮಾಡಿ ಆಗಿದೆ. ನಿಮ್ಮನ್ನೇ ಫಾಲೋ ಮಾಡಿಲ್ಲ ನಾನು. ಸೊ ನಿಮ್ಮ ಮಗಳಮ್ಮ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಗು ಥರನೇ ಇದ್ರು. ಈಗ ನೀವು ಬೈಬೇಕಾದ್ರೆ ನಿಮ್ಗೇನೆ ವಾಪಸ್ಸು ಯಾಕಮ್ಮ ಬೈತಿ ಎಲ್ಲ ನಿಮ್ಗೇನೆ ಬೈತಿದ್ರಲ್ವಾ? ಸೊ ಈಗ ಅವ್ರ ತಾಯಿ ಆಗಿದ್ದಾರೆ. ಸೊ ನಿಂಗೆ ಅವ್ರು ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತಾ ಈಗ? ಸ್ವಲ್ಪ ಭಯ ಇಟ್ಟಿದೆ. ಅವಾಗ ಮಗು ಇರ್ಬೇಕು ಹಿಂಗ್ ಕಂಡ್ಬಿಟ್ರೆ ಆತರ. ಈಗಲೂ ಇವಾಗಿಲ್ಲ ಅಂತೆ. ಇವಾಗ ಆಗತ್ತಾ? ಸೊ ಯಾವ್ದು ಫೇವ್ರೆಟ್ ಸ್ವೀಟ್ ಯಾವುದು? ಜಾಮೂನ್ ಇಷ್ಟ. ಜಾಮೂನ್ ಇಷ್ಟನಾ ಮೇಡಮ್? ಗುಲಾಬ್ ಜಾಮೂನ್ ಅಷ್ಟು ಇಷ್ಟನಾ? ಹಾಂ ಸರಿ. ಮತ್ತೆ ಬೇರೆ? ಚಿಕ್ಕ ವಯಸ್ಸಲ್ಲಿ ಅವಳು 10 ವರ್ಷದಲ್ಲೇ ಅವಳು ಜವಾಬ್ದಾರಿ ಅವ್ರು ಬೇಡ ಅವ್ರು 10 years ಇದ್ದಾಗಲೇ. ಗ್ರೇಟ್ ಮೇಡಮ್, ಸೂಪರ್. ಅವಾಗಲೇ ಹಾಕ್ಬಿಟ್ಟಿದ್ದೀವಿ. ಹೌದಾ? ಅಂದ್ರೆ ಆಗ್ಲೇ ಕೆಲಸ ಎಲ್ಲ ಮಾಡ್ತಿದ್ರು, ಮನೆ ನಡ್ಸೋಕೆ. ಎಲ್ಲ ಮಾಡ್ತಾ ಇದ್ವಿ. ಹೌದಾ? ಮನೆ ಒರೆಸಿ ಸ್ಕೂಲಿಗೆ ಹೋಗಿ ಕಾಲೇಜ್ಗೆ ಹೋಗಿ ಏನೊಂದು ಸುಳ್ಳು ಹೇಳ್ತಿರ್ಲಿಲ್ಲ. ಏನೊಂದಿದ್ರು ಕಾಲೇಜ್ ಇದ್ದಾಗಲಿ ಯಾವ್ದಾನೆ ಆಗಲಿ ಎಲ್ಲ ಡೀಟೇಲ್ ನಮ್ಗೆ ಒಪ್ಪಿಸ್ಬೇಕು, ಅದು ಡೀಟೇಲ್ ಹೌದು. ಆ ಥರನೇ ಹೇಳಿರೋದ್ರಿಂದ ಆ ಜವಾಬ್ದಾರಿ ಅವ್ರಿಗೆ ಕೊಟ್ಟು 10 ವರ್ಷನೇ ಕೊಟ್ಟಿದ್ದೆ. ಸೂಪರ್ ಮೇಡಮ್. ಆ್ಯಕ್ಚುಲಿ ತುಂಬ ರೇರ್ ಈ ಥರ. ಅಂದರೆ ನಾವು ಕಷ್ಟಪಟ್ಟು ಬಂದಿದ್ರೆ ಮಾತ್ರ ಈ ಥರ ಒಂದು ಸಕ್ಸಸ್ ಏನಿದೆ ನೋಡೋಕ್ಕಾಗೋದು. ಸೊ ಆ ಸಕ್ಸಸ್ನ ನಾನೀಗ ನೋಡ್ತಾ ಇದ್ದೀನಿ. ಸೊ ಈಗ ನಮ್ಮ ಆಟದ ಸಮಯ, ಓಕೆನಾ? ಸೊ ಈಗ ಮೊದಲನೇ ಆಟ, ನನ್ನ ಕೈಯಲ್ಲಿ ಬಿಸ್ಕಿಟ್ ನಿಮಗೆ ಕಾಣಿಸ್ತಿದೆ. ಬಿಸ್ಕಿಟ್ ಅಂದ ತಕ್ಷಣ ನಿಮ್ಗೆ ಆಟದ ರೂಲ್ಸ್ ಗೊತ್ತಾಗಿರುತ್ತೆ. ಸಿಂಪಲ್, ಬಿಸ್ಕಿಟ್ನ ತೆಗೆದು ತಿನ್ನೋದು ಅಂತ. ಕರೆಕ್ಟ್, ತಿನ್ನೋದು ನಾನು ಒಪ್ಕೋತೀನಿ. ಆದರೆ ಹಿಂಗೆ ತೆಗೆದು ಹಿಂಗೆ ತಿನ್ನೋದಲ್ಲ. ಈ ಬಿಸ್ಕಿಟ್ನ ಹಣೆ ಮೇಲೆ ಇಟ್ಕೋತೀರ, ಹಣೆಯಿಂದ ಹಂಗೆ ಜಾರಿಸ್ಕೊಂಡು ತಿಂತೀರ. ಆಟ ಶುರು ಮಾಡೋಣ. ಒಬ್ಬೊಬ್ಬರು ಒಂದೊಂದು ಬಿಸ್ಕಿಟ್ ತಗೊಳ್ಳಿ, ನಿಮ್ಮ ಹಣೆಗೆ ಅಂಟಿಸಿ. ಅಂಟಿಸಿದ್ರಾ ಹಣೆಗೆ? ಟೈಮ್ ಸ್ಟಾರ್ಟ್ಸ್ ನೌ. ಯಾರು ಬೇಗ? ಓ ಮೇಡಮ್ ಮೇಡಮ್ ಅಲ್ಲೂ ಮುಗಿದ್ರೆ ಲಾಸ್ಟ್ ಒಬ್ರು ಬಾಕಿದ್ದಾರೆ. ಅವ್ರು ಏನು ಅಲ್ಲಾಡ್ತಾರೆ? ಕಣ್ಣ ಸಲಿಗೆ, ಕಣ್ಣಲ್ಲೇ ಬ್ಲಾಕ್ ಆಗಿದೆ. ಸಲಿಗೆ ಯಾರ್ಯಾರು? ಮೇಡಮ್ ಇಷ್ಟು ರಾಡ್ ಏನಾದ್ರು ಕೊಡಲ್ಲ ಮೇಡಮ್ ಕೈಯಲ್ಲಿ? ಮೇಡಮ್ ಏನು ಮಾಡ್ತಿದ್ದೆ ನಂಗೆ ಅರ್ಥ ಆಗ್ತಿಲ್ಲ. ಏನು ಮಾಡ್ತಿದ್ದೀರ ಅಂತ ಅರ್ಥ ಆಗ್ತಿಲ್ಲ. ಬೇಡ ಬೇಡ ಬೇಡ, ಈಗ ಬೇಡ ಇವ್ರೆ, ಬೇಡ ಹೆಂಗೆ ಬೇಡ ಇವ್ರೆ, ಯಾಕೆ? ಬಂದ್ ಓಕೆ, ನಮ್ಮ ಆಟದ ಫಸ್ಟ್ ರೌಂಡಲ್ಲಿ ನಮ್ಮ ಫ್ರೆಂಡ್ಸ್ ಇಬ್ರು ತುಂಬ ಸಖತ್ತಾಗಿ ಆಡಿದ್ದಾರೆ. ಸೊ ಈಗ ಸೆಕೆಂಡ್ ರೌಂಡಿಗೆ ಹೋಗೋಣ. ಅದು ನಿಮ್ಮಿಬ್ಬರ ಮಧ್ಯೆ, ಓಕೆನಾ? ಈಗ ನೀವಿಬ್ಬರೇ ಕಾಂಪಿಟೇಟ್ರು. ತಗೊಳ್ಳಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಮೈ ನೇಮ್ ಇಸ್ ಶೀಲಾ, ಶೀಲಾ ಕಿ ಜವಾನಿ ಆನಿ. ಓ ಬಿತ್ತು. ಆಗುತ್ತೆ. ಯಾರು ಫಸ್ಟ್ ನೋಡುವ? ಬೇಗ ಬೇಗ. ಓ ಎಸ್, ಪೂಜಾ ಅವರು ಗೆದ್ದಿದ್ದಾರೆ. ನೋಡಿ, ಪೌಡ್ರ್ ಆಗಬೇಕು ಅಂತಿಲ್ಲ, ಬಿಸ್ಕಿಟ್ ಪೌಡರ್ ಚೆನ್ನಾಗಿ ಕಾಣ್ತಿದೆ. ನಮ್ಮ ಆಟದ ವಿನ್ನರ್ ಬೇರೆ ಯಾರಲ್ಲ, ಪೂಜಾ ಅವರು. ಬರ್ರಿ ಚಪ್ಪಲ್ ನಮ್ಮ ಪೂಜಾ ಅವ್ರಿಗೆ. ಸೂಪರ್ ಪೂಜಾ ಅವರೇ, ಆಟದಲ್ಲಿ ಗೆದ್ದಿದ್ದೀರಾ. ಇಷ್ಟೊತ್ತು ನೀವು ಮಾತಾಡಿಲ್ಲ, ಸುಮ್ಮನೆ ಕೂತಿದ್ರಿ ಅಂತ. ಸೊ ಆಟದಲ್ಲಿ ನಮ್ಮ ಪೂಜಾ ಅವರು ಗೆದ್ದಿದ್ದಾರೆ. ಸೊ ವಿನ್ ಆಗಿದೆ ಅಂದ ತಕ್ಷಣ ನೀವೇನು ಮಾಡಬೇಕು? ಒಂದು ವಿನ್ನಿಂಗ್ ಸ್ಪೀಚ್ ಕೊಡಬೇಕು. ಈ ಆಟಕ್ಕೆ ಸ್ಫೂರ್ತಿ ಹಸ್ಬೆಂಡ್ರು ಅವಾಗ ಬಿಸ್ಕಿಟ್ ತಿನ್ನಿಸ್ತಾರೆ ಅಂತ ಆಯ್ತು. ಮನೆಯಲ್ಲಿ ನೀವು ಆಟ ಆಡಿಲ್ವಾ?
ಈ ತರ ನೀವು ಮತ್ತೆ ಯಜಮಾನ್ ಸೇರ್ಕೊಂಡು ಬಿಸ್ಕೆಟ್ ನೀವು ಅವ್ರ ಮನೆಗೆ ಇಡೋದು, ಅವ್ರ ನಿಮ್ಮ ಮನೆಗೆ ಇಡೋದು, ಹಂಗೆ ಜಾಸ್ತಿ ತಿನ್ನೋದಿಲ್ಲ. ಓಕೆ, ಸೂಪರ್. ಖುಷಿ ಆಯ್ತಾ ಆಟ? ನಿಮ್ಗೆ ಏನ್ ಅನಿಸ್ತು ಆಡ್ಬೇಕಾದ್ರೆ? ವಿನ್ ಆಗ್ತೀನಿ ಅಂತ ಅಂದ್ರೆ ಕಾನ್ಫಿಡೆಂಟ್ ಇತ್ತ ನಾನೇ ವಿನ್ ಆಗ್ತೀನಿ ಅಂತ? ನನ್ಗೆ ಆಕ್ಚುಲಿ ಇವ್ರ ಮೇಲೆ ಇತ್ತು. ಯಾಕಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಇಲ್ಲಿ ಕ್ವೀನ್ ಕಿಂತ ಜಾರಿ ರೋಲ್ ಅಂತ ಬಾಯಲ್ಲಿ ಕ್ವೀನ್ ಕಿಂತ ಆಗ್ಬಿಟ್ಟು. ಸೊ ನಮ್ಮ ಇವತ್ತಿನ ಹೊಸ ಗೇಮು ಎಲ್ರ ಜೊತೆ ಆಟ ಆಯ್ತಲ್ವಾ? ಈಗ ಲಾಸ್ಟ್ ನಾವು ಗಂಡ ಹೆಂಡ ಜೊತೆ ಆಟ ಆಡಲೇಬೇಕು, ಅಂದ್ರೆ ಸಾರಿ ಅವ್ರ ಆಟೋದನ್ನು ನಾವು ನೋಡಲೇಬೇಕು. ಈ ನಿಮಗಲ್ಲಿ ಚಾಕ್ಲೇಟ್ ಕಾಣ್ತಿದ್ಯಾ? ಸಿಂಪಲ್. ನಮ್ಮ ಗೇಮಲ್ಲಿ ಬರೀ ತಿನ್ನೋದೇ ಆಟ. ಬಟ್ ಸುಮ್ಮನೆ ಸೇಮ್ ಆ ಥರ ಕೈಯಲ್ಲಿ ತೆಗೆ ತಿನ್ನೋದಲ್ಲ. ನೀವು ಇಬ್ಬರು ಇಲ್ಲೇ ನಿಂತ್ಕೋತೀರಾ ಸರ್, ನೀವು ಕೈ ಮುಟ್ಟದೆ ಟಚ್ ಮಾಡದೆ ಬಾಯಲ್ಲಿ ಆ ಒಂದು ಚಾಕ್ಲೇಟ್ ರೋಲ್ನ ತೆಗಿತೀರಾ, ತಗೊಂಡು ಬಂದು ನಿಮ್ಮ ವೈಫ್ ಮತ್ತೆ ನೀವು ಜೊತೆಗೆ ತಿನ್ಕೋತೀರಾ. ಇಬ್ಬರು ಬೇಗ ಮುಗಿಸ್ಬೇಕು. ಸರಿ ಸರ್. ಓಕೆ ಸರ್, ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಕೈಯಿಂದೆ ನಾಗೇಶ್ 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 30 ಸೆಕೆಂಡ್ ಇದೆ, ಬೇಗ ಬೇಗ ಬೇಗ. ಅಮ್ಮೋ ನಾಗೇಶ್ 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 ನಮಗಿನ್ನೂ ಸಿಕ್ಕಿಲ್ಲ, ಆಮೇಲೆ ಸಿಗ್ಬೇಕು ಕ್ಯಾಮರಾಕ್ಕೆ ಅಷ್ಟೇ. ಬೇಗ ಲಾಸ್ಟ್ 10 ಸೆಕೆಂಡ್ ಇದೆ. ಹಾಂ, ರೆಡಿ 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 ರೆಡಿ. ನಾಗೇಶ್ 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 ಸರಿ, ಆಟ ಇಷ್ಟ ಆಯ್ತಾ ನಿಮ್ಗೆ? ಆಟ ಇಷ್ಟ ಆಯ್ತಾ? ಚಾಕ್ಲೇಟ್ ಇಷ್ಟ ಆಯ್ತಾ? ನನ್ನ ಹೆಂಡತಿ ಇಷ್ಟ ಆಯ್ತು. ಸೊ ಆಟ ಖುಷಿ ಆಯ್ತಲ್ವಾ? ಖುಷಿ ಆಯ್ತು ಸರ್. ಆಟ ಊಟ ಮಜಾ ಎಲ್ಲ ಮುಗಿತು, ಅದೆಲ್ಲ ಸೈಡಿಗೆ ಇಡುವ. ಈಗ ಒಂಚೂರು ಸೀರಿಯಸ್ ಮ್ಯಾಟ್ರಿಗೆ ಬರುವ, ಓಕೆನಾ? ಈಗ ನಂಗೆ ಏನು ಕ್ಯೂರಿಯಾಸಿಟಿ ಅಂದರೆ ಒಂದಿಷ್ಟು ನಿಮ್ಮ ಲೈಫಲ್ಲಿ ಡೀಟೇಲಿಂಗ್ ವಿಷಯಗಳನ್ನ ಕೇಳಬೇಕು ಅಂತ. ಸೊ ಮೊದಲನೇದಾಗಿ ಸರ್, ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜು. ನಮ್ಮದೇ ಒಂದು ಸೊಸೈಟಿ ಇತ್ತು. ಆ ಸೊಸೈಟಿಯಲ್ಲಿ ಅವಳು ಕೆಲಸ ಮಾಡ್ತಿದ್ದಾಗ ನಾನು ನಾನು ವ್ಯವಹಾರಕ್ಕೆ ಹೋಗ್ತಿದ್ನಲ್ಲ, ಅವಾಗ ನೋಡಿದ್ದೆ. ಒಂದಿನ ಅವಳೇ ಕಾಲ್ ಬಂತು, ಅಲ್ಲಿಂದನೇ ಕಾಲ್ ಬಂತು. ಫಸ್ಟು ಇಷ್ಟ ಇತ್ತು, ಅಲ್ಲಿಂದನೇ ಕಾಲ್ ಬಂತು. ಒಂದು ಕಾಲ್ ಬಂದಾಗ ನನಗೆ ಗೊತ್ತಾಗಿಲ್ಲ, ಫಸ್ಟ್ ಫ್ಲಾಶ್ ಆಗಿಲ್ಲ. ಆಮೇಲೆ ಕಾಲ್ ಬಂದಮೇಲೆ ನಾನು ಆಮೇಲೆ ಡೀಟೇಲ್ಸು. ಅದು ಕಾಲ್ ಬಂದದ್ದೇನಕ್ಕೆ? ಶೂರಿಟಿ ಸೈನಿಗೆ ನೀವೇ ಮಾಡಿದ್ದು? ಅವಾಗಿಂದ ನಾನು ನಂಬರ್ ಸೇವ್ ಮಾಡಿದ್ರಿ? ನಂಬರ್ ಸೇವ್ ಮಾಡಿಕೊಂಡೆ. ಕಂಟಿನ್ಯೂ ಆಯ್ತು. ನೀವು ಮತ್ತೆ ಸುಮ್ಮನೆ ಪೇಪರ್ ಮರೆತು ಬಂದು ಬರ್ತಿದ್ರು ಅನ್ಸದಲ್ವಾ? ಪೇಪರ್ ಅಲ್ಲ, ದುಡ್ಡು ಸುಮ್ಮನೆ ದುಡ್ಡು ಹಾಕೋದು, ನೆಕ್ಸ್ಟ್ ಡೇ ಆ ದುಡ್ಡು ಡ್ರಾ ಮಾಡೋದು. ಅದು ನಿಮ್ಮೇಲಿರೋ ಪ್ರೀತಿ ಮೇಡಮ್, ನಿಮ್ಮೇಲಿರೋ ಲವ್ಗೆ ಬ್ಯಾಂಕಲ್ಲೆಲ್ಲ ರೇಗಿಸ್ತಿದ್ರು. ನಮ್ಗೆ ಕಾಜಲ್ ಅಂತಿದ್ರ, ಒಬ್ರು ಇನ್ನೊಂದು ಹುಡುಗ ಬರ್ತಿದ್ರು. ಹಾ, ಶಾರುಖ್ ಖಾನ್ ಬಂದ, ಹೌದಾ, ಇವಾಗ ಇವ್ ಬಂದ. ನಾವು ಮದುವೆ ಆಗೋಣ ಅಂತ ಡೈರೆಕ್ಟ್ ಆಗಿ ಮಾತಾಡ್ಕೊಂಡ್ವಿ. ಅವ್ರೇನು ಆಮೇಲೆ ಹೌದು, ಓಕೆ ಅಂತ ಇಬ್ರು ಇಷ್ಟಪಟ್ಟೆ ಹೇಳಿದ್ವಿ. ಅವ್ರ ತಂಗಿ ಮದ್ವೆ ಆಗ್ಬೇಕಿತ್ತು. ಅದಾದ್ಮೇಲೆ ನಮ್ ಮಾತುಕತೆ ಮಾಡಿ ಒಂದು 8 ತಿಂಗಳು 1 ವರ್ಷ ಗ್ಯಾಪ್ ಅಲ್ಲಿ ನಮ್ ಮದ್ವೆ. ಅಂದ್ರೆ ನೀವು ಹೆಂಗ್ ಒಪ್ಸಿದ್ರಿ ಸರ್ ಅವ್ರ ಮನೆಯಲ್ಲಿ? ಅವ್ರ ಮನೇಲಿ ಒಪ್ಪಿಗೆ ಇತ್ತು, ಏನ್ ತೊಂದರೆ ಇಲ್ಲ. ಹೌದು ಹೌದು. ನಿಮ್ಮ ಮನೇಲಿ ಹೆಂಗೆ? ನನ್ನ ಡಿಮ್ಯಾಂಡ್ ತುಂಬಾ ಚೆನ್ನಾಗಿತ್ತು ಅವಾಗ. ಓ ಹೌದಾ? ಆಮೇಲೆ ಹಾಗೆ ಒಂದಿನ ನಮ್ಮ ಮನೆಯಲ್ಲಿ ಮಾತುಕತೆಗೂ ಕೂರಿಸಿದ್ವಿ. ನಮ್ಮ ಅಪ್ಪ ಎಲ್ಲ ಅಮ್ಮ ಎಲ್ಲ ಒಪ್ಕೊಂಡು ಇಂಥ ದಿನ ಮದುವೆ ಮಾಡೋದು ಎಲ್ಲ ಫಿಕ್ಸ್ ಆಯಿತು. ನಮ್ಮದು ಕುಂದಾಪುರದಲ್ಲಿ ವ್ಯಾಸರಾಜ ಕಲ್ಯಾಣ ಮಂಟಪ ಅಂತ ನಮ್ಮದೇ ಒಂದಿದೆ, ಅಲ್ಲೇ ನಾವು ಮದುವೆ ಆದ್ವಿ. ಈಗ ಗಂಡ ಹೆಂಡತಿ ಅಂದರೆ ಒಂದು ಮನೆಯಲ್ಲಿ ಒಂದು ಮಾತು, ಒಂದು ಜಗಳ ಬರುತ್ತೆ ಹೋಗುತ್ತೆ. ಸೊ ನೀವು ಆ ಥರ ಜಗಳ ಯಾವಾಗೆಲ್ಲ ಆಡ್ತೀರಾ? ಜಗಳ ಆಡೋ ಸೀನೇನಿಲ್ಲ, ಯಾಕಂದ್ರೆ ಎಲ್ಲ ಅವಳೇ ಹ್ಯಾಂಡ್ಲ್ ಮಾಡ್ತಾಳಲ್ವಾ. ಜಗಳ ಆಡ್ತೀವಿ, ಇಲ್ಲ ಅಂತ ಏನಿಲ್ಲ. ಒಂದ್ಸರಿ ನನ್ಗೆ ಏನಾದ್ರು ಎದುರು ಮಾತಾಡಿದ್ರೆ ಸಿಟ್ಟು ಬರುತ್ತೆ. ನಂದೊಂದು ಚಟ ಇದೆ, ಏನಾದ್ರು ಸಿಟ್ಟು ಬಂತಂದ್ರೆ ಕೈಯಲ್ಲಿ 2-3 ಸರಿ ನನ್ನ ಮೊಬೈಲ್ನೇ ನಾನು ಹೊಡ್ಕೊಂಡಿದ್ದೀನಿ. ಆಮೇಲೆ ಪಶ್ಚಾತ್ತಾಪ ಪಡ್ತೀನಿ, ಹೋಯ್ತಲ್ಲ ಅಂತ ಹೇಳಿ. ಅದಾಗಿದೆ, ಪ್ರಕರಣಗಳಾಗಿದೆ. ಆಮೇಲೆ ಸರಿ ಹೋಗ್ತೀವಿ, ಏನ್ ತೊಂದರೆ ಇಲ್ಲ. ಅವಳು ಸರಿ ಮಾಡ್ಕೊಂತಾಳೆ, ನಾನು ಸರಿ. ಕಾಂಪ್ರಮೈಸಿಗೆ ಆಲ್ಮೋಸ್ಟ್ ನಾನೇ. ಹೌದು 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 ಹೌದು, ನಾನೇ. ಒಂದು ದಿವಸ ಏನೂ ಇರಲ್ಲ, ಸೆಕೆಂಡ್ ಡೇ ಎಂಟ್ರಿ ಆಗ್ಬೇಕಾದ್ರೆ ತಲೆ ಮೇಲೆ ಮೇಲೆ ಹತ್ರ ನಗು ಬರ್ತಿರುತ್ತೆ.
ಹಂಗೆ ಬಂದು ಸೀದಾ ರೂಮಿಗೆ ಹೋದ್ರೆ ಮತ್ತೆ ಇನ್ನು ಹಾಲಿ ಬರಲ್ಲ ರೂಮಲ್ಲೇ ಇರ್ತಾರೆ. ಅದೇ ನೀವು ಕಾಂಪ್ರಮೈಸು ಇಲ್ಲಿ ಹಾಲಲ್ಲಿ ಆಗ್ತೀರಾ, ಕಿಚನ್ ಅಲ್ಲಿ ಆಗ್ತೀರಾ, ರೂಮ್ ಅಲ್ಲಿ ಆಗ್ತೀರಾ, ಎಲ್ಲ ಆಗ್ತೀರಾ ಈ ಕಾಂಪ್ರಮೈಸ್? ಅದು ಸಮಯ ಸಂದರ್ಭಾನುಸಾರ ಇರುತ್ತೆ. ಯಾವುದೇ ಆದ್ರೂ ಸಕ್ಸಸ್ ಆಗ್ಲಿಕ್ಕೆ ಇವಳೆ ಕಾರಣ. ಖಂಡಿತ. ಅದರಿಂದ ನಾವು ಮತ್ತೆ ಜಗಳ ಆಡೋದು ಏನು ಅಲ್ಲಿ ಬರುತ್ತೆ ಅನ್ನೋದು ನನ್ನ ಮನಸ್ಸಿಗೆ ಬಂದಾಗ ನಾನು ಕಾಂಪ್ರಮೈಸ್ ಆಗ್ಬಿಡ್ತೀನಿ. ಸೊ ಈಗ ಖುಷಿಲಿದ್ದೀರಾ? ಆಡಿದ್ರು ಆಡ್ತೀನಿ, ಅದೊಂದು ಸರಿ ಹೋಗ್ತಾರೆ. ಸರಿ ಟಕ್ ಅಂತ ಸರಿ ಆಗುತ್ತೆ. ಈಗ ಲವ್ ಮಾಡೋ ಸ್ಟೇಜ್ ಇಂದ ಹಿಡಿದು ಈ ಸ್ಟೇಜ್ ವರೆಗೂ, ಸೊ ಇದ್ರ ಮಧ್ಯ ಏನ್ ಡಿಫ್ರೆನ್ಸ್ ಏನಿದೆ? ಈಗ ಏನಂದ್ರೆ ಮೊದ್ಲಿಗಿಂತ ಇವಾಗ ಏನಂದ್ರೆ ಮೆಚುರಿಟಿ ಬಿಲ್ಡಪ್ ಆಗಿರುತ್ತೆ. ಈಗ ಮೊನ್ನೆ ಅದು ಒಂದು ಇನ್ಸ್ಟಾದಲ್ಲಿ ಒಬ್ರು ಯಾರೋ ಒಂದು ಸೀನಿಯರ್ ಮಾತಾಡಿದ್ ನಾನು ನೋಡಿದೆ. ಏನಂದ್ರೆ ಯಾವ್ದೇ ಒಂದು ಲವ್ ಮ್ಯಾರೇಜ್ ಸಕ್ಸಸ್ ಆಗ್ಲಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಒಂದು 6 ತಿಂಗಳು 1 ವರ್ಷದಲ್ಲಿ ಖಂಡಿತ ಬಿಲ್ಡಪ್ ಆಗಲ್ಲ. ಮಿನಿಮಮ್ 10 years ಬೇಕು. 10 ವರ್ಷ ಅವ್ರು ಸಂಸಾರ ಮಾಡಿದಾರೆ ಅಂದ್ರೆ ಅವ್ರು ಯಾವತ್ತೂ ಇವಾಗ ಯಾರಾದ್ರೂ ಒಂದು 15 yearsಗೆಲ್ಲ ಡೈವರ್ಸ್ ಮಾಡಿದಾರೆ ಅಂದ್ರೆ ಅವ್ರು ಈಗೋ ಇಂದ ಆಗಿರುತ್ತೆ ಬಿಟ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಂದ ಆಗಿರಲ್ಲ. ಸೊ ಆ 10 ವರ್ಷದ ಒಳಗೆ ಏನಿರುತ್ತೆ ಆ ಸ್ಟ್ರಗಲ್ ಅವ್ರು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ಬೇಡ ಆಗಿದ್ ಬೇಡ ಬಿಟ್ಬಿಡು, ನಮಗೇನು ನೀನು ಡಿವೈಡ್ ಮಾಡ್ಕೊ ಅಷ್ಟೇ, ಸಾರೋ ಸಾಂಬಾರೋ ಏನೋ ಒಂದು ಮತ್ತೊಂದು ಆ ಥರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಎಲ್ಲೂ ಆ ಥರ ಬಿಟ್ಟು ಹೋಗೋದು, ಜಗಳ ಆಗೋದು, ಡೈವರ್ಸ್ ಆಗೋದೆಲ್ಲ ಬರೋಲ್ಲ ಅನ್ಕೊಳ್ತೀನಿ. ಖಂಡಿತ. ಸೊ ಈಗ ಒಂದು ಇಂಪಾರ್ಟೆಂಟ್ ಕ್ವಶನ್ ಸರ್, ಇದು ಬಹಳ ಒಂದು ಕಷ್ಟಕರವಾದ ಪ್ರಶ್ನೆ ಸರ್. ಈಗ ನೀವು ಫಸ್ಟ್ ಮುತ್ತು ಕೊಟ್ಟಿರೋದು ಅವ್ರಿಗೆಲ್ಲ, ಅವ್ರು ನಿಮಗೆ ಫಸ್ಟ್ ಮುತ್ತು ಕೊಟ್ಟಿರೋದ? ಅವರೇ ಕೊಟ್ಟಿರ್ತಾರೆ. ಅವಳು ಆ ಥರ ಎಲ್ಲ ಒಂದು ಬರಲಿಲ್ಲ. ನಾವು ಬೇರೆಲ್ಲ ಸ್ಪೀಡ್ ಇದ್ದೀವಿ. ಈ ಒಂಥರ ತುಂಬಾ ರೊಮ್ಯಾಂಟಿಕ್ ಆಗಿ, ಆಮೇಲೆ ಇವಾಗ ಹೇಳ್ತಾರಲ್ಲ ಎಲ್ಲ ಒಂಥರ ಈ ಮಕ್ಕಳೆಲ್ಲ ಲವ್ ಮಾಡೋ ಥರದೆಲ್ಲ ಇಲ್ಲ. ಸ್ವಲ್ಪ ನಮ್ ಮೆಚುರಿಟಿ ಇಲ್ಲ. ಈ ತರ ಲವ್ ಬೇಕು ನಮ್ಗೆ ಅಲ್ವಾ? ಓಕೆ ನಾಗೇಶ್ ಅವರೇ ಹೇಳಿ ಸರ್. ಸೊ ಈ ಮನೆಯ ಗೃಹಲಕ್ಷ್ಮಿ ನಿಮ್ಮ ವೈಫ್ ಅವರು. ಕರೆಕ್ಟ್. ಸೊ ಕೊನೆಯದಾಗಿ ನಿಮ್ಮ ಲವ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫ್ಯಾಮಿಲಿ ವಿಷಯದಲ್ಲೂ ಅಷ್ಟೇ. ಈಗ ನಮ್ಮ ಅಪ್ಪ ಅಮ್ಮ ಅಲ್ಲಿ ಮನೆಯಲ್ಲಿರೋಂಥ ತಮ್ಮ ಮೈದಿನಿ ಎಲ್ಲರನ್ನೂ ನೀಟಾಗಿ ಒಂದೇ ಥರದಲ್ಲೇ ನೋಡ್ಕೊತಾಳೆ. ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಂತ ಭೇದ ಭಾವ ಯಾವತ್ತೂ ಮಾಡೇ ಇಲ್ಲ ಅವಳು. ಮನೆಯಲ್ಲೂ ಅಷ್ಟೇ, ಊರಲ್ಲಿ ಅದು ನಮ್ದೀಗ ಊರಲ್ಲಿ ಕುಂದಾಪುರದಲ್ಲಿ ಮನೆ ಇದೆಯಲ್ಲ, ಅಲ್ಲಿನೂ ಜವಾಬ್ದಾರಿ ಹೊತ್ಕೊಂತಾಳೆ. ಅಲ್ಲಿ ಏನು ಬೇಕು ಏನು ಬೇಡ ಅಂತ ಇಲ್ಲಿಂದನೇ ಕಳಿಸುವಂಥ ವ್ಯವಸ್ಥಿತವಾಗಿ ಮಾಡುವಂಥ ಹಿಡಿದವಳು. ಪ್ರತಿಯೊಂದು ಈ ಜವಾಬ್ದಾರಿತನ ಅನ್ನೋದು ಪೂರ ಒಳ್ಳೆ ಹೊತ್ಕೊಳ್ಳೋದು. ನನಗೆ ಟೆನ್ಷನ್ ಇಲ್ಲ, ಆರಾಮಾಗಿ ನಿಮ್ಮ ಕೆಲಸ ಮುಗಿಸ್ಕೊಂಡು ಆರಾಮಾಗಿರ್ತೀರ. ಹೌದು ಅಲ್ವಾ? ನನಗೆ ಒಂಥರ ನನಗೆ ಇವಳು ಸಿಕ್ಕಿದ್ದೇ ಒಂಥರ ಇದಂತ ಹೇಳ್ಬೇಕು, ಪುಣ್ಯ ಭಾಗ್ಯ ಎಲ್ಲ ದೇವರು ಕೊಟ್ಟ ವರ, ದೇವರು ಕೊಟ್ಟ ತಂಗಿ. ಅಥವಾ ಅದು ಸಿನಿಮಾ ಅಲ್ವಾ? ಇಲ್ಲ, ಇವ್ರು ಬಿಟ್ಟು ಬೇರೆ ನಮಗೆ ಯಾರಾದ್ರು ಸಿಕ್ಕಿದ್ರೆ ಭಾಳ ಕಷ್ಟ ಆಗ್ತಿತ್ತು ನನ್ನ ಲೈಫ್. ಯಾಕಂತ ಹೇಳಿದ್ರೆ ನಾವೆಲ್ಲ ಅಂಥ ದೊಡ್ಡ ಎಜುಕೇಟೆಡು ಅಲ್ಲ, ಮಾಮೂಲಿಯಾಗಿ ಕೆಲಸ ಮಾಡ್ಕೊಂಡು ಬಂದವರು ಇದು ಮಾಡೋದು. ಇವಳೇನಂದರೆ ಇವಳದ್ದು ತಲೆಯಲ್ಲಿ ಬೇರೆ ಬೇರೆ ಬಿಸ್ನೆಸ್ ಮಾಡೋಣ, ಅದು ಮಾಡೋಣ ಅದೆಲ್ಲ ಅವಳೇ ಐಡಿಯಾ ಮಾಡ್ತಾಳೆ. ನನಗೆ ಅಷ್ಟೊಂದು ಐಡಿಯಾ ಬರಲಿಲ್ಲ ಅಂದರು ಹಿಂಗೆ ನುಗ್ಗೋಣ. ಇವ್ರು ಬಂದ ಮೇಲೆ ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಚೇಂಜಸ್ ಆಯಿತು ಅಂತ ಹೇಳ್ಬೋದಲ್ವಾ? 100%. ಸೂಪರ್ ಸರ್. ಕೊನೆಯದಾಗಿ ನಿಮ್ಮ ಲವ್ಗೆ ನೀವು ಯಾಕೆ ಐ ಲವ್ ಯು ಅಂತ ಹೇಳ್ಬಾರ್ದು? ಯಾವುದಕ್ಕೆ? ನೋಡಿ ಅವ್ರು ನಾಚಿಕೆ ಮಾಡ್ತಿದ್ದಾರೆ. ನಾಚಿಕೆಲ್ಲ ಹೇಳಿ. ಶಿಲ್ಪ ಹೇಳಿ. ಐ ಲವ್ ಯು ಸೂಪರ್, ಸೋ ಕ್ಯೂಟ್, ಸೋ ನೈಸ್, ಸೂಪರ್. ಈಗ ಪುಟ್ಟ ನಿಮ್ಮ ಡ್ಯಾಡ್ ಇಷ್ಟೆಲ್ಲ ಮಾತಾಡಿದ್ರು, ಕಂಪ್ಲೀಟ್ ಲೈಫ್ ಜರ್ನಿನೇ ಹೇಳಿದ್ರು. ಸೊ ಅದು ಅಮ್ಮನಿಂದ ಅಂತ ಹೇಳಿದ್ರು. ಸೊ ನೀನು ಹೇಳಕ್ಕೆ ಇಷ್ಟಪಡ್ತೀನಿ? ಅದೇ ನಮ್ಮಮ್ಮ ಯಾವಾಗಲೂ ನಾನು ಏನೇ ಕೇಳಿದ್ರು ಕೊಡಿಸ್ತಾರೆ, ಏನೇ ಆರ್ಡರ್ ಮಾಡ್ತಾರೆ, ಮತ್ತೆ ಓದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಈಗ ಸ್ಪೋರ್ಟ್ಸ್ ಅಂತಾನು ಹೇಳಿದ್ರು. ಸ್ಪೋರ್ಟ್ಸ್ ಯಾಕಂದ್ರೆ ತುಂಬಾ ರೇರು ಈಗ ಪೇರೆಂಟ್ಸು, ಅಂದ್ರೆ ಈ ಡ್ಯಾನ್ಸ್ ಆಗಲಿ, ಆಕ್ಟಿಂಗ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಫಸ್ಟ್ ಓದು ಏನು ಬೇಡ, ಓದೋದೆಲ್ಲ ಆಮೇಲೆ ನೋಡೋಣ ಅಂತಾರೆ. ಸೊ ಎರಡಕ್ಕೂ ಸಪೋರ್ಟ್ ಮಾಡ್ತಾರೆ ಎರಡಕ್ಕೂ ಅಲ್ವಾ? ಸೂಪರ್. ಅಮ್ಮ, ನೀವು ಈ ಫ್ಯಾಮಿಲಿನ ತುಂಬ ವರ್ಷದಿಂದ ಫ್ರೆಂಡ್ ಅಂತ ಹೇಳಿದ್ರಿ, ರಿಲೇಷನ್ ಅಂತ ಹೇಳಿದ್ರಿ, ತುಂಬ ವರ್ಷದಿಂದ ನೀವು ನೋಡಿ ಬಂದಿರ್ತೀರಾ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಫ್ಯಾಮಿಲಿಗೆ? ಅವಳು ಒಂದು ಟೈಮಲ್ಲಿ ಕೆಲಸದಲ್ಲಿ ಬ್ಯಾಂಕಲ್ಲಿ ಕೆಲಸದಲ್ಲಿದ್ಲು. ಆವಾಗ ನಾವು ಅಲ್ಲಿ ಡೈರೆಕ್ಟ್ ಆಗಿ ಹೋಗಿದ್ವಿ ಬ್ಯಾಂಕಿಗೆ. ಅವಳು ಅಂದ್ರೆ ಅಷ್ಟು ಕ್ಲೋಸ್. ಫಸ್ಟ್ ಅವ್ರು ಬೇಕೇ ಬೇಕು. ಶಿಲ್ಪ ಫ್ರೆಂಡ್ ಶಿಲ್ಪು. ಈ ಶತಮಾನದ ಸಾಹಸಿ ಹೆಣ್ಣು, ಅದಕ್ಕಿನ್ನ ನಾನು ನನ್ನ ಫ್ರೆಂಡಿನ ಏನು ಹೇಳಲ್ಲ. ಆ ಹಾಡು ಕಂಪ್ಲೀಟ್ ಆಗಿ ಅವಳಿಗೆ ಡೆಡಿಕೇಟ್. ಸೂಪರ್. ಹಾ ಮೇಡಮ್, ನೀವು ಹೇಳ್ಬೇಕೀಗ. ಅವ್ರು ಬಂದ್ಬಿಟ್ಟು ನಮ್ಗೆ ರಿಲೇಷನ್ ಆಗುತ್ತೆ ನಮ್ಮ ಯಜಮಾನ್ರಿಗೆ. ನಿಮ್ಮ ಯಜಮಾನ್ರು ಬಿಡಿ, ಅಯ್ಯೋ ನಿಮ್ಮ ಯಜಮಾನ್ರ ಬಗ್ಗೆ ಮಾತಾಡಿದ್ರೆ ನಮ್ಗೆ ಅಲ್ಲ, ಒಂದ್ ನಿಮಿಷ ಮಾತಾಡ್ತಿಲ್ವ? ಈಗ ಒಂದು ವಾರದ ಎಪಿಸೋಡ್ ಬೇಕು ನಿಮ್ಮ ಯಜಮಾನ್ರ ಬಗ್ಗೆ ಮಾತಾಡೋದಾದ್ರೆ. ನೀವು ನಿಮ್ಮ ಯಜಮಾನ್ರು ಮಗ. ಹಾ ಮೇಡಮ್, ಈಗ ಶುರು ಮಾಡಿ. ಮತ್ತೆ ಶಿಲ್ಪಕ್ಕನ ಬಗ್ಗೆ ಹೇಳೋದಾದ್ರೆ ಅವ್ರಿಗೆ ಹೆಲ್ಪಿಂಗ್ ನೇಚರ್ ಜಾಸ್ತಿ.
ಜ್ವರ ಬಂದವಾಗೆಲ್ಲ ಅವರೇ ಇಲ್ಲ ನಮ್ಮ ಪಕ್ಕದ ಮನೆ ಅಲ್ವಾ ಊಟ ನರ್ಸು ಎಲ್ಲ ಅದು ಯಾವತ್ತು ನಂಗೆ ಅದೊಂದು ಕೃತಜ್ಞತೆ ಇತ್ತು ಅವ್ರ ಮೇಲೆ. ಸೂಪರ್ ಸೊ ಮೇಡಮ್ ನೋಡಿ, ನಿಮ್ಗೆ ಈಗ ಎಷ್ಟೊಂದು ದೊಡ್ಡ ಸರ್ಟಿಫಿಕೇಟ್ ಸಿಕ್ತು. ಇದೆಲ್ಲ ಅಂದ್ರೆ ಆಸ್ಕರ್ಗಳಕ್ಕಿಂತ ದೊಡ್ಡದು ಅಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ಸೊ ಇನ್ ಮುಂದೆ ಏನ್ ಮಾಡ್ಬೇಕು ಅದು ಛಲ ಒಂದು ಬಂದಿರುತ್ತಲ್ವ ನಿಮ್ಗೆ. ಸೊ ಏನ್ ಅನಿಸ್ತಿದೆ ನಿಮ್ಗೆ? ಅದೇ ಆ ಛಲ ಅನ್ನೋದು ನಂಗೆ ಆ ಚಿಕ್ಕ ವಯಸ್ಸಲ್ಲೇ ಬಂದಿದೆ ಅನ್ಕೊಳ್ತೀನಿ. ಸೂಪರ್. ಅಂದ್ರೆ ಏನ್ ಹೇಳ್ತಾರೆ, ಈಗ ಅಪ್ಪ ಆಗ್ಲಿ ಯಾರು ತುಂಬಾ ದುಡ್ಡೆಲ್ಲ ಮಾಡಿ ಹೆಸರು ಮಾಡಿದ್ದಲ್ಲ, ಹೀಗೆ ಅಂದ್ರೆ ಅವರು ತುಂಬಾ ಅಂದ್ರೆ ಮೋಸ್ಟ್ಲಿ ನಮ್ಮಪ್ಪ ಎಲ್ಲ ತುಂಬಾ ಹೆಲ್ಪಿಂಗ್ ನೇಚರು ತರ. ಅದು ನೋಡಿನೋ ಅಥವಾ ಏನೋ ಗೊತ್ತಿಲ್ಲ, ನಮಗೂ ಅದೇ ಒಂದು ಬಿಲ್ಡಪ್ ಆಗಿದೆ. So ಹಾಗೆ ಅಷ್ಟೇ, ಅದೇನೋ ನಮ್ಮ ನೋಡಿದ್ರೇನೆ ಒಂದು ಅಟ್ರಾಕ್ಷನ್ ಅಂತ ಅನ್ಕೊಳ್ಬಹುದು, ಅಥವಾ ನನ್ನ ರಾಶಿನೇ ಹಾಗೋ ಗೊತ್ತಿಲ್ಲ, ಅಟ್ರಾಕ್ಷನ್ ಇಂದ ಒಂದು ಇದಾಗತ್ತೆ. ಆಮೇಲೆ ಅದೇ ಯಜಮಾನ್ರು ಅಷ್ಟೇ ತುಂಬಾ ಫ್ರೀ ಆಗಿ ಎಲ್ಲರೂ ರಿಸ್ಟ್ರಿಕ್ಷನ್ ಇಲ್ಲ ನಮ್ಮಲ್ಲಿ, ಒಂದು ರಿಸ್ಟ್ರಿಕ್ಷನ್ ಇಲ್ಲ ನಮ್ಮಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಹಾಗೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಓಪನ್ ಆಗಿ ಹೇಳ್ಬಿಟ್ಟು ಹೋಗ್ತೇನೆ, ನಾವ್ ಇಂಥ ಕಡೆ ಹೋಗ್ತಿದ್ದೀನಿ ಬರ್ತೀನಿ ಇಷ್ಟೊತ್ತಿಗೆ ಅಷ್ಟೇ. ಅವರು ಅಷ್ಟೇ, ಮಗಳು ಅಷ್ಟೇ. ನಾ ಹೇಳಿದೀನಿ ನಾನು ನಿಮಗೆ ಮೊದ್ಲೇ, ತುಂಬಾ ಇಂಡಿಪೆಂಡೆಂಟ್ ಅವಳು. ಒಂದು 2.5 years ಅಲ್ಲೇ ಅವಳು ನಮ್ಮ ಜೊತೆ ಕೂಡ ಇಲ್ಲ, ಅವಳು ಒಬ್ಳೇ ಸಪ್ರೇಟ್ ಒಂದು ರೂಮಲ್ಲಿ ಮಲ್ಗೋದು, ಅವಳ ರೂಮ್ ಅವಳನ್ನೇ ರೆಡಿ ಮಾಡ್ಕೊಳ್ಳೋದು. ಅವಳ ರೂಮ್ ಒಂದ್ಸಲ ನೋಡ್ಕೊಂಡ್ ಬನ್ನಿ, ಅಷ್ಟು ನೀಟಾಗಿ ಅವಳೇ ರೆಡಿ ಮಾಡಿರೋದು. ನೀವು ಆಗ್ಲೇ ನೀನು ಸಪರೇಟ್ ಆಗಿ ರೂಮ್ ಅಲ್ಲಿ ಇರು, ನಾನು ಮತ್ತೆ ಫ್ರೀ, ಅದಕ್ಕೆ ಮೊದಲೇ ಕಳಿಸಿದ್ರಿ ಅಂತ ಆಯ್ತು. ಕರೆಕ್ಟ್. ಆಮೇಲೆ ಎಲ್ಲಾ ವಿಷಯದಲ್ಲೂ ಅಷ್ಟೇ ಅವಳು ಇವಾಗ ಅಡಿಗೆ ತುಂಬಾ ಚೆನ್ನಾಗಿ, ನನ್ಕಿಂತ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಬರ್ಬೇಕಲ್ವಾ ಅಲ್ಲಿಂದ ಬಂದಿದೆ ಅದು. ಅದಕ್ಕೊಂದು ದೊಡ್ಡ ಚರಿತ್ರೆ ಇದೆ. ಎಲ್ಲಿ ನಿಂತರನೇ ಅಡಿಗೆ ಲೈನಿಗೆ ಹೋಗ್ತಾಳೆ ಎಂಬುದು ಒಂದು ಭಯ ಇದೆ ಮನ್ಸಲ್ಲಿ. ಅವ್ರದೇ ಆಯ್ತು ಬೇರೆ ಕನ್ಸಿದೆ ಅವರಿಗೆ ಅಂತ ಆಗ್ಸಲ್ಲ ಅಂತಾರ ಅವರು. ಬಟ್ ಇಲ್ಲ, ಎಜುಕೇಶನ್ ಕೊಟ್ಟು ಸ್ಪೋರ್ಟ್ಸ್ ಮ್ಯಾನ್ ಮಾಡ್ತಾರೆ. ಇಲ್ಲ, ಈ ಮಾತು ಸುಳ್ಳು. ಯಾಕೆ ಗೊತ್ತಾ, ನಾನು ಒಂದ್ ವಿಷಯ ಹೇಳ್ತೀನಿ. ನಾನು ನಮ್ಮ ಅಪ್ಪನಿಗೆ ಹೇಳಿದ್ದೆ, ನನಗೆ ಅಡ್ಗೆಯವರು ಅವರೆಲ್ಲ ನನಗೆ ಮದ್ವೆ ಆದ್ರೆ ನನ್ನ ಕೈಲಿ ಆಗಲ್ಲ, ಅಂದ್ರೆ ಮೀನ್ಸ್ ಬೇಡ, ನನಗೆ ಬೇರೆ ಯಾವ್ದಾದ್ರು ಒಂದು ಇದೇ ಬೇಕು ಅಂತ ಹೇಳಿ ಫೀಲ್ಡ್ ಬೇಕು. ಯಾಕಂದ್ರೆ ನಾನು ಹುಡ್ದಾಗಿಂದಾನು ಅಡ್ಗೆ ಫೀಲ್ಡ್ ನೋಡಿದ್ದಲ್ಲ, ಸೊ ನಂಗೂ ಒಂದ್ ಚೇಂಜ್ ಬೇಕಿರುತ್ತೆ. ಅದಕ್ಕೋಸ್ಕರ ನಾನು ಹೇಳಿದೆ, ಒಂದು ಏನಾದ್ರು ಬೇರೆ ಫೀಲ್ಡ್ ಇದ್ ನನ್ಗಿರ್ಲಿ, ಅಡ್ಗೆ ಲೈನ್ದೆ ನನ್ಗೆ ಹುಡ್ಗನ್ ನೋಡ್ಬೇಡಿ, ಬೇಡ, ನಾನು ನೋಡಿದೀನಿ ಅಡ್ಗೆ ನಿಮ್ನೆಲ್ಲ ನೋಡಿದೀನಲ್ಲ, ಬೇಡ ನನಗ್ ಸಾಕು ಅಂತ ಹೇಳಿ. ಬಟ್ ಆದ್ರೆ ಇವ್ರು ಅವಾಗ ಎಲ್ಲ ಚೆಲ್ಲಿದ್ರು ವಿಧಾನಸೌಧದಲ್ಲಿ, ಆಯ್ತಾ. ಆಗಿ ಎಲ್ಲ ಒಂದ್ ಮದ್ವೆ ಆಗಿ ಒಂದ್ 2 ವರ್ಷಕ್ಕೆ ವಾಪಸ್ ನಮ್ದೀಗ ಕಂಪ್ನಿ ಕ್ಯಾಂಟೀನ್ ಮಾಡಿ ಅಡ್ಗೆ ಲೈನ್ಗೆ ಬಂದ್ರು. ಸೊ ನಾವ್ ಅನ್ಕೊಂಡಂಗೆ ಯಾವ್ದು ಆಗಲ್ಲ, ಅದು 100% ನನ್ನ ಲೈಫಲ್ಲಂತೂ ಈ ಅಡ್ಗೆ ಅನ್ನೋದು ಏನಂತಾರೆ, ಅದೊಂದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ. ಸೊ ಇಲ್ಲ, ನಮ್ದು ಆ ಲೈನ್ ಅಲ್ಲ, ಇದು ಅಡ್ಗೆ ಲೈನ್ ಅಂತ ಹೇಳಿ ನಾನೇ ಅದನ್ನ ಪ್ಯಾಷನ್ ಆಗಿ ಮಾಡ್ಕೊಂಡು ಇಲ್ಲ, ನಾನು ಆ ಕೆಲಸ ಬಿಟ್ಟು ಒಂದು 4 ವರ್ಷ ಸ್ವಲ್ಪ ಆರಾಮಾಗಿದ್ದೆ. ಆಮೇಲೆ ಮತ್ತೆ ಬೋರ್ ಆಯ್ತು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ. ಆಗ ನನ್ನ ಫ್ರೆಂಡ್ ಇದ್ದಾಳಲ್ಲ, ಮಿಸಸ್ ಶೀಲಾ, ಅವಳು ಹೇಳಿದ್ಲು, ನಿನ್ನ ಕೈಯಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆ, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ, ಎಲ್ಲ ಮಾಡ್ತೀಯ, ಸೊ ನೀನೇ ಯಾಕೆ ಒಂದು ಹೋಟ್ಲ್ ಓಪನ್ ಮಾಡಬಾರ್ದು, ಇದಕ್ಕೇನಾದರೂ ಇವಾಗ ಇಷ್ಟ ಇದಾಗಿದ್ದರೆ ಅವಳೇ ನನಗೆ ಬ್ಯಾಕ್ ಬೋನು ಎಲ್ಲದಕ್ಕೂ ಅಷ್ಟೇ. ಥ್ಯಾಂಕ್ ಯು ಶೀಲಾ. ಆಮೇಲೆ ಅದಕ್ಕೆಲ್ಲರೂ ಸಪೋರ್ಟ್ ಮಾಡಿದ್ರು, ಅಮ್ಮ ಆಗ್ಲಿ, ಇವನ್ ಆಂಟಿ ಕೂಡ ಅಷ್ಟೇ. ಇವರು ಎಲ್ಲರೂ, ಇವನ್ ಮಗಳು ಕೂಡ, ಯಾಕಂದ್ರೆ ನಾನ್ ಬರೋದು ಒಂದೊಂದ್ಸಲ ಲೇಟ್ ಆಗುತ್ತೆ, ಇವಳು ನೋಡ್ಕೊಂತಿರ್ತಾಳೆ, ಪಕ್ಕ ಕಸಿನ್ ಅವಳು ನೋಡ್ಕೊಂತಾಳೆ. ಆಮೇಲೆ ಒಂದ್ ಅನ್ನಕ್ಕೋ ಅಥವಾ ಏನೋ ಒಂದು, ಯಾಕಂದ್ರೆ ಬಿಸ್ನೆಸ್ ಅಂದ್ರೆ ಗೊತ್ತದ, ಯಾವ್ದು ಟೈಮಿಂಗ್ಸ್ ಇರಲ್ಲ, ಎಲ್ಲ ನಮ್ ಲೆಕ್ಕಕ್ಕೆ ಆಗೋದಿಲ್ಲ. ಸೊ ಎಲ್ಲ ಇಷ್ಟೇನಾದ್ರೂ ಆಗ್ಬೇಕು ಅಂದ್ರೆ ಎಲ್ಲಾರ್ದು ಸಪೋರ್ಟ್ ಇರ್ಬೇಕು, ಅದ್ ಎಲ್ಲಾರ್ದು ಇದೆ. ಸೂಪರ್ ಮೇಡಮ್, ಆಕ್ಚುಲಿ ನಿಮ್ಮ ಮಾತು ತುಂಬಾ ಇನ್ಸ್ಪಿರೇಷನ್ ಆಗಿತ್ತು, ನನ್ಗಂತಲ್ಲ, ಇದೆಷ್ಟೋ ಹೆಣ್ಮಕ್ಳಿಗೆ. ಅಂದ್ರೆ ಅವ್ರಿಗೊಂದು ನೆಕ್ಸ್ಟ್ ಅವ್ರು ಹೇಳಿದ್ರು, ಯಾವುದಕ್ಕೂ ಮುನ್ನುಗ್ತಾಳೆ ಅವಳು ಅಂತ. ಸೊ ಆ ಮಾತು ನಿಜವಾಗ್ಲೂ ಹೌದು. ಸೊ ನಿಜವಾಗ್ಲೂ ಈ ಮಾತು ಎಷ್ಟೋ ಹೆಣ್ಮಕ್ಳಿಗೆ, ಎಷ್ಟೋ ಮನೆಗೆ ಇನ್ಸ್ಪಿರೇಷನ್ ಆಗಿದೆ. ಸೊ ನಮ್ಮ ಶೋನ ಫಾರ್ಮೆಟೇ ಅದು, ನಮ್ಮನೆ ಗೃಹಲಕ್ಷ್ಮಿ ಅಂತ. ಸೊ ನಾವು ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ನಿಮ್ಮ ಮನೆ ಕತೆಗಳನ್ನ ಕೇಳ್ತೀವಿ. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ನಾವು ಹೊರಡ್ಲಾಗಾದ್ರೆ ಬಾಯ್ 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 ಬಾಯ್. ಹೊರಡಕ್ಕಿಂತ ಮುಂಚೆ ಕೊನೆಯದಾಗಿ ನಾಗೇಶ್ ಒಂದ್ಸರಿ ಕಲೀರಿ ಪ್ಲೀಸ್. ನಾಗೇಶ್ ಅಂತ ಕರಿಬೇಕು. ಕೊನೆಯದಾಗಿ ನಾಗೇಶ್ ಬರ್ಲ ನಾಗೇಶ್. ಬಾಯ್ ನಾಗೇಶ್, ಬಾಯ್ ಬಾಯ್, ಸಿ ಯು, ಬಾಯ್.